Okay, so next we will go with the dependence of a rate on concentration, right? So rate of a reaction concentration ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ, right? So with that we have to learn a rate expression. First we will go with the rate expression and the rate constant, right? ಹಾಗಾದರೆ ರೇಟ್ ಎಕ್ಸ್ಪ್ರೆಷನನ್ನು ಯಾವ ರೀತಿ ಕೊಡ್ತೇವೆ, ರೇಟ್ ಕಾನ್ಸ್ಟೆಂಟನ್ನು ಕೂಡ ಯಾವ ರೀತಿ ಕೊಡ್ತೇನೆ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಟು ಟೈಪ್ಸ್ ರೇಟ್, ಯಾವುದೆಲ್ಲ ದ ಆವ್ರೇಜ್ ರೇಟ್ ಅಂತ ಹೇಳ್ತೀವಿ, ಇನ್ನೊಂದು instantaneous rate ಅಂತ ಹೇಳ್ತೀವಿ, right? So in the instantaneous rates, right, so we have done with what, so time, as time passes, concentration, right? So this is for the reactant. ರಿಯಾಕ್ಟೆಂಟಿಗೆ ಹೋದಾಗ ಏನಾಗುತ್ತೆ ನಮಗೆ, ಸೊ ಇನಿಷಿಯಲಿ ಎಷ್ಟು ಇರುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಡಿಕ್ರೀಸಸ್. ಪ್ರಾಡಕ್ಟಲ್ಲಿ ಏನಾಗುತ್ತೆ, ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಸೊ ಈ ರೀತಿ ಆಗುತ್ತೆ, ರೈಟ್? ಸೊ ಇಫ್ ಐ ಟೇಕ್ particular point, say this is a point, right? So now you can say it is instantaneous rate, right? So if I take this part, okay, I write like this. In this point we need what, instantaneous rate. So you can draw a tangent for here, and then you can get the slope. So we can calculate the slope here, and this slope also equal to what, instantaneous. ಇಲ್ಲಿ ಕೂಡ ಏನು ಮಾಡ್ಬೋದು ನಾವು ಅದನ್ನು, ಇಲ್ಲಿ ಕೂಡ ಸ್ಲೋಪ್ ಮಾಡ್ಬೋದು. ಇಲ್ಲಿ ಸ್ಲೋಪ್ ಮಾಡಿದರೆ ಏನಾಗುತ್ತೆ ನಮಗೆ, ಸೊ ವಿ ಆರ್ ಗೆಟಿಂಗ್ ಪಾಸಿಟಿವ್ ಸ್ಲೋಪ್ ಹಿಯರ್, ಪಾಸಿಟಿವ್ ಸ್ಲೋಪ್. ಸೊ ಹಿಯರ್ ಗೆಟಿಂಗ್ ಯುವರ್ ನೆಗೆಟಿವ್ ಸ್ಲೋಪ್. ಸೊ ಇಲ್ಲಿ ಏನು ಪಾಯಿಂಟ್ ಇದೆ ನೋಡಿ, ಸೊ ವಿ ಕ್ಯಾನ್ ಡ್ರಾ ದಿ ಟ್ಯಾಂಜೆಂಟ್ ಫಾರ್ ಹಿಯರ್, ರೈಟ್? ಸೊ ಯು ಕ್ಯಾನ್ ರೈಟ್ ಇಟ್, ಆ್ಯಂಡ್ ಸೊ ಏನು ಮಾಡ್ಬೋದು ಅವಾಗ, ಸ್ಲೋಪನ್ನು ಫೈಂಡ್ ಔಟ್ ಮಾಡ್ಬೋದು ಲೈಕ್ ದಿಸ್, ರೈಟ್? ಸೊ ಆ ಸ್ಲೋಪ್ ವ್ಯಾಲ್ಯೂ ಏನಿರುತ್ತೆ ನೋಡಿ, ಸ್ಲೋಪ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಸ್ಲೋಪ್ ಇಸ್ ಈಕ್ವಲ್ ಟು ಹಿಯರ್, ದಟ್ ಈಸ್ ಈಕ್ವಲ್ ಟು ಮೈನಸ್ dr by dt ಅಂತ ಹೇಳ್ಬೋದು, dr by dt, ರೈಟ್? ಸೊ ರಿಯಾಕ್ಟೆಂಟ್, ಸೊ ಮೈನಸ್ dr by dt ಅಂತ ಹೇಳ್ಬೋದು. ಸೊ ಸ್ಲೋಪ್ ಏನಂತದ್ದು ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಸ್ಲೋಪ್ ಬರುತ್ತೆ, ರೈಟ್? ಸೊ ಈ ರೀತಿಯು ಕಾನ್ಸಂಟ್ರೇಷನ್ ಮತ್ತು ಟೈಮನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು, ಅಥವಾ ಸೊ ನೀವು ಗ್ರಾಫನ್ನು ಬರೆದು ಏನು ಮಾಡ್ಬೋದು, ಸ್ಲೋಪನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಯು ಆರ್ ಗೆಟಿಂಗ್ ಸೇಮ್ ಇನ್ಸ್ಟಂಟೇನಿಯಸ್ ರೇಟ್ ಏನಿದ್ದಾವೆ ನೋಡಿ, ಬೈ ದ ಸ್ಲೋಪ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಹಿಯರ್ ಆಲ್ಸೋ. ಸೊ ಇಲ್ಲಿ ಏನಾಗುತ್ತೆ ನಮಗೆ, ಸೊ ಪಾಸಿಟಿವ್ ಇದೆ, ಸೊ ಈ ರೀತಿ ಇದೆ ಗ್ರಾಫ್ ಅಂದರೆ ಪಾಸಿಟಿವ್, ಸ್ಲೋಪ್ ಏನಂತದ್ದು ಏನಾಗುತ್ತೆ ನಮಗೆ, ಪಾಸಿಟಿವ್ ಸ್ಲೋಪ್ ಬರುತ್ತೆ. ಸೊ ಅದರಿಂದ ಇಲ್ಲಿ ಸ್ಲೋಪ್ ಏನಾಗುತ್ತೆ ನಮಗೆ, ಸ್ಲೋಪ್ ಇಸ್ ಈಕ್ವಲ್ ಟು ವಾಟ್, ಇಲ್ಲಿ ಮೈನಸ್ ಆದರೆ ಇಲ್ಲಿ ಏನಾಗುತ್ತೆ ಪ್ಲಸ್ dr ಬೈ ಪ್ರಾಡಕ್ಟ್ dp by dt ಕೊಡ್ಬೋದು ನೀವು. ಸೊ dp by dt. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಇನ್ಸ್ಟಂಟೇನಿಯಸ್ ರೇಟ್ ಅಂತ ಹೇಳ್ತೀವಿ, ಹೇಳ್ತೀವಿ ನಾವು ಅದನ್ನು ಇನ್ಸ್ಟಂಟೇನಿಯಸ್ ರೇಟ್. ಸೊ ಒನ್ ಪಾಯಿಂಟ್ ಆಸ್ ಮಿಸ್ಡ್ ಹಿಯರ್, ದಟ್ ಸ್ಲೋಪ್. ಸೊ ಇಲ್ಲಿ ನೆಗೆಟಿವ್ ಸ್ಲೋಪ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಸ್ಲೋಪ್ ಬರುತ್ತೆ. ಸ್ಲೋಪ್ ಇಸ್ ಈಕ್ವಲ್ ಟು minus dr by dt, slope is equal to plus dp by dt. So with the reactant as well as the product we can say, right? So now this is regarding what, rate. ಏನು ಹೇಳ್ತೀವಿ ನಾವು ಅದನ್ನು, ಸೊ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡಿ ಏನು ಮಾಡ್ತೀವಿ, ಆವ್ರೇಜ್ ರೇಟ್ ಮತ್ತು ಇನ್ಸ್ಟಂಟೇನಿಯಸ್ ರೇಟನ್ನು ಸೊ ಫೈಂಡ್ ಔಟ್ ಮಾಡುವಂಥದ್ದು, ರೈಟ್? ನೆಕ್ಸ್ಟ್ ವಿ ವಿಲ್ ವಾಟ್ ಎಕ್ಸಾಕ್ಟ್ಲಿ ರೇಟ್ ಎಕ್ಸ್ಪ್ರೆಷನ್. ಸೊ ರೇಟ್ ಎಕ್ಸ್ಪ್ರೆಷನ್ ಅಂದ್ರೇನು, ಅಥವಾ ರೇಟ್ ಕಾನ್ಸ್ಟೆಂಟ್ ಅಂದ್ರೇನು? ಸೊ ಲೆಟ್ ಅಸ್ ಕನ್ಸಿಡರ್ ಜನರಲ್ ರಿಯಾಕ್ಷನ್ A and then B react, then you are getting CC plus DD. So DD ಆಗಿರುತ್ತೆ, right? A and B are the reactants. C and D are the products. So reactant will react, and then you are getting what, product, right? And small a, small b, small c and small d are nothing but coefficients, right? So stoichiometric coefficient ಅಂತ ಹೇಳ್ತೀವಿ. ಸ್ಟಾಯ್ಕೋಮೆಟ್ರಿಕ್ ಕೋಎಫಿಷಿಯಂಟ್ ಏನು ಹೇಳ್ತೀವಿ ಅದನ್ನು, ಸ್ಟಾಯ್ಕೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಆಫ್ ವಾಟ್, ರಿಯಾಕ್ಟೆಂಟ್ ಆ್ಯಂಡ್ ದಿ ಪ್ರಾಡಕ್ಟ್. ಸೊ ರಿಯಾಕ್ಟೆಂಟ್ ಇಂದ ಯಾವುದು, ಎ ಆ್ಯಂಡ್ ಬಿ ಎಸ್ ದಿ ಸ್ಟಾಯ್ಕೋಮೆಟ್ರಿಕ್ ಕೋಎಫಿಷಿಯಂಟ್ ಆಫ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಎರಡರದ್ದು ಬರೆದಿದ್ದೇನೆ. ಸೊ ಪ್ರಾಡಕ್ಟ್ ಅಂತ ನಾವು ಅದನ್ನು ಹೇಳ್ಬೋದು, ರೈಟ್? ಸೊ ಅಪ್ಲೈಯಿಂಗ್ ದಿ ಅಕಾರ್ಡಿಂಗ್ ಟು ಲಾಸ್ ಆಫ್ ಮಾಸ್ ಸೆಕ್ಷನ್, ಏನು ಹೇಳ್ತೀವಿ ನಾವು ಅದನ್ನು, ಅಕಾರ್ಡಿಂಗ್ ಟು ಲಾಸ್ ಆಫ್ ಮಾಸ್ ಸೆಕ್ಷನ್, ರೈಟ್? By applying the, or else you can say it is okay. So next we will go with the dependence of a rate on concentration, right? So rate of a reaction concentration ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ, right? So with that we have to learn a rate expression. First we will go with the rate expression and the rate constant, right? ಹಾಗಾದರೆ ರೇಟ್ ಎಕ್ಸ್ಪ್ರೆಷನನ್ನು ಯಾವ ರೀತಿ ಕೊಡ್ತೇವೆ, ರೇಟ್ ಕಾನ್ಸ್ಟೆಂಟನ್ನು ಕೂಡ ಯಾವ ರೀತಿ ಕೊಡ್ತೇನೆ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಟು ಟೈಪ್ಸ್ ರೇಟ್, ಯಾವುದೆಲ್ಲ ದ ಆವ್ರೇಜ್ ರೇಟ್ ಅಂತ ಹೇಳ್ತೀವಿ, ಇನ್ನೊಂದು instantaneous rate ಅಂತ ಹೇಳ್ತೀವಿ, right? So in the instantaneous rates, right, so we have
done with what? So time, as time passes, concentration, right? So this is for the reactant. ಸೊ ರಿಯಾಕ್ಟೆಂಟಿಗೆ ಹೋದಾಗ ಏನಾಗುತ್ತೆ ನಮಗೆ, ಸೊ ಇನಿಷಿಯಲಿ ಎಷ್ಟು ಇರುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್. ಸೊ ಡಿಕ್ರೀಸಸ್. ಪ್ರಾಡಕ್ಟಲ್ಲಿ ಏನಾಗುತ್ತೆ, ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಸೊ ಈ ರೀತಿ ಆಗುತ್ತೆ, ರೈಟ್. ಸೊ ಇಫ್ ಐ ಟೇಕ್ ಪರ್ಟಿಕ್ಯುಲರ್ ಪಾಯಿಂಟ್, say this is a point, right. So now you can say it is instantaneous rate, right. So if I take this part, okay, I will write like this. In this point we need what? Instantaneous rate. So you can draw a tangent for here, and then you can get the slope. So we can calculate the slope here, and this slope also equal to what? Instantaneous. ಇಲ್ಲಿ ಕೂಡ ಏನು ಮಾಡ್ಬೋದು ನಾವು ಅದನ್ನು, ಇಲ್ಲಿ ಕೂಡ ಸ್ಲೋಪ್ ಮಾಡ್ಬೋದು. ಇಲ್ಲಿ ಸ್ಲೋಪ್ ಮಾಡಿದರೆ ಏನಾಗುತ್ತೆ ನಮಗೆ, ಸೊ ವಿ ಆರ್ ಗೆಟಿಂಗ್ ಪಾಸಿಟಿವ್ ಸ್ಲೋಪ್ ಹಿಯರ್, ಪಾಸಿಟಿವ್ ಸ್ಲೋಪ್. ಸೊ ಹಿಯರ್ ಗೆಟಿಂಗ್ ಯುವರ್ ನೆಗೆಟಿವ್ ಸ್ಲೋಪ್. ಸೊ ಇಲ್ಲಿ ಏನು ಪಾಯಿಂಟ್ ಇದೆ ನೋಡಿ, ಸೊ ವಿ ಕ್ಯಾನ್ ಡ್ರಾ ದಿ ಟ್ಯಾಂಜೆಂಟ್ ಫಾರ್ ಹಿಯರ್, ರೈಟ್. ಸೊ ಯು ಕ್ಯಾನ್ ರೈಟ್ ಇಟ್, ಆ್ಯಂಡ್ ಸೊ ಏನು ಮಾಡ್ಬೋದು ಅವಾಗ ಸ್ಲೋಪನ್ನು ಫೈಂಡ್ ಔಟ್ ಮಾಡ್ಬೋದು ಲೈಕ್ ದಿಸ್, ರೈಟ್. ಸೊ ಆ ಸ್ಲೋಪ್ ವ್ಯಾಲ್ಯೂ ಏನಿರುತ್ತೆ ನೋಡಿ, ಸ್ಲೋಪ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಸ್ಲೋಪ್ ಇಸ್ ಈಕ್ವಲ್ ಟು ಹಿಯರ್, ದಟ್ ಈಸ್ ಈಕ್ವಲ್ ಟು ಮೈನಸ್ dr/dt ಅಂತ ಹೇಳ್ಬೋದು, dr/dt, ರೈಟ್. ಸೊ ರಿಯಾಕ್ಟೆಂಟ್, ಸೊ ಮೈನಸ್ dr/dt ಅಂತ ಹೇಳ್ಬೋದು. ಸೊ ಸ್ಲೋಪ್ ಏನಂತದ್ದು ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಸ್ಲೋಪ್ ಬರುತ್ತೆ, ರೈಟ್. ಸೊ ಈ ರೀತಿಯು ಕಾನ್ಸಂಟ್ರೇಷನ್ ಮತ್ತು ಟೈಮನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು, ಅಥವಾ ಸೊ ನೀವು ಗ್ರಾಫನ್ನು ಬರೆದು ಏನು ಮಾಡ್ಬೋದು, ಸ್ಲೋಪನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಯು ಆರ್ ಗೆಟಿಂಗ್ ಸೇಮ್ ಇನ್ಸ್ಟಂಟೇನಿಯಸ್ ರೇಟ್ ಏನಿದ್ದಾವೆ ನೋಡಿ. ಬೈ ದ ಸ್ಲೋಪ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಹಿಯರ್ ಆಲ್ಸೋ. ಸೊ ಇಲ್ಲಿ ಏನಾಗುತ್ತೆ ನಮಗೆ, ಸೊ ಪಾಸಿಟಿವ್ ಇದೆ, ಸೊ ಈ ರೀತಿ ಇದೆ ಗ್ರಾಫ್ ಅಂದರೆ ಪಾಸಿಟಿವ್. ಸ್ಲೋಪ್ ಏನಂತದ್ದು ಏನಾಗುತ್ತೆ ನಮಗೆ, ಪಾಸಿಟಿವ್ ಸ್ಲೋಪ್ ಬರುತ್ತೆ. ಸೊ ಅದರಿಂದ ಇಲ್ಲಿ ಸ್ಲೋಪ್ ಏನಾಗುತ್ತೆ ನಮಗೆ, ಸ್ಲೋಪ್ ಇಸ್ ಈಕ್ವಲ್ ಟು ವಾಟ್, ಇಲ್ಲಿ ಮೈನಸ್ ಆದರೆ ಇಲ್ಲಿ ಏನಾಗುತ್ತೆ ಪ್ಲಸ್ dr/, ಪ್ರಾಡಕ್ಟ್ dp/dt ಕೊಡ್ಬೋದು ನೀವು. ಸೊ dp/dt. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಇನ್ಸ್ಟಂಟೇನಿಯಸ್ ರೇಟ್ ಅಂತ ಹೇಳ್ತೀವಿ, ಹೇಳ್ತೀವಿ ನಾವು ಅದನ್ನು ಇನ್ಸ್ಟಂಟೇನಿಯಸ್ ರೇಟ್. ಸೊ ಒನ್ ಪಾಯಿಂಟ್ ಆಸ್ ಮಿಸ್ಡ್ ಹಿಯರ್, ದಟ್ ಸ್ಲೋಪ್. ಸೊ ಇಲ್ಲಿ ನೆಗೆಟಿವ್ ಸ್ಲೋಪ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಸ್ಲೋಪ್ ಬರುತ್ತೆ. ಸ್ಲೋಪ್ ಇಸ್ ಈಕ್ವಲ್ ಟು minus dr/dt, slope is equal to plus dp/dt. So with the reactant as well as the product we can say, right. So now this is regarding what? Rate. ಏನು ಹೇಳ್ತೀವಿ ನಾವು ಅದನ್ನು, ಸೊ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡಿ ಏನು ಮಾಡ್ತೀವಿ, ಆವ್ರೇಜ್ ರೇಟ್ ಮತ್ತು ಇನ್ಸ್ಟಂಟೇನಿಯಸ್ ರೇಟನ್ನು ಸೊ ಫೈಂಡ್ ಔಟ್ ಮಾಡುವಂಥದ್ದು, ರೈಟ್. ನೆಕ್ಸ್ಟ್ ವಿ ವಿಲ್ ವಾಟ್ ಎಕ್ಸಾಕ್ಟ್ಲಿ ರೇಟ್ ಎಕ್ಸ್ಪ್ರೆಷನ್. ಸೊ ರೇಟ್ ಎಕ್ಸ್ಪ್ರೆಷನ್ ಅಂದ್ರೇನು, ಅಥವಾ ರೇಟ್ ಕಾನ್ಸ್ಟೆಂಟ್ ಅಂದ್ರೇನು. ಸೊ ಲೆಟ್ ಅಸ್ ಕನ್ಸಿಡರ್ ಜನರಲ್ ರಿಯಾಕ್ಷನ್ A and then B react, then you are getting Cc plus Dd. So Dd ಆಗಿರುತ್ತೆ, right. A and B are the reactants. C and D are the products. So reactant will react, and then you are getting one product, right. And small a, small b, small c and small d are nothing but coefficients, right. So stoichiometric coefficient ಅಂತ ಹೇಳ್ತೀವಿ. ಸ್ಟಾಯ್ಕೋಮೆಟ್ರಿಕ್ ಕೋಎಫಿಷಿಯಂಟ್ ಏನು ಹೇಳ್ತೀವಿ ಅದನ್ನು, ಸ್ಟಾಯ್ಕೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಆಫ್ ವಾಟ್, ರಿಯಾಕ್ಟೆಂಟ್ ಆ್ಯಂಡ್ ದಿ ಪ್ರಾಡಕ್ಟ್. ಸೊ ರಿಯಾಕ್ಟೆಂಟಿನ ಯಾವುದು, A and B as the stoichiometric coefficient of reactant and product ಎರಡರದ್ದು ಬರೆದಿದ್ದೇನೆ. ಸೊ ಪ್ರಾಡಕ್ಟ್ ಅಂತ ನಾವು ಅದನ್ನು by applying the law of mass action. Law of mass action. Law of mass action ಏನು ಹೇಳುತ್ತೆ ಕೇಳಿದರೆ, ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್, ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ರಿಯಾಕ್ಟೆಂಟಿಗೆ ಬರೆಯೋದಾದ್ರೆ ಏನಾಗುತ್ತೆ, ದ ಕಾನ್ಸಂಟ್ರೇಷನ್ ಆಫ್ A and the concentration of B to the power of small a to the power of small b ಅಂತ ಹೇಳ್ತೀವಿ, right. Small b, or else you can say it is rate is equal to, so directly proportionalityಯನ್ನು ತೆಗೆದು ಏನು ಮಾಡ್ಬೋದು, ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಸ್ಮಾಲ್ k ಇಂಟು ಏನಾಗುತ್ತೆ a to the power of a and then b to the power of b. So this is what exactly according to mass action. So according to law of mass action ಏನಾಗುತ್ತೆ, rate directly proportional to the concentration, and you have to raise the power a, and here b you have to raise the power b, right. So rate is equal to ಏನಾಗುತ್ತೆ ನಮಗೆ, rate constant. So k is nothing but what, so proportionality constant ಅಂತ ಹೇಳ್ತೀವಿ ನಾವು ಅದನ್ನು, rate is proportionality constant. ಬಟ್ ಇನ್ ರೇಟ್ ಎಕ್ಸ್ಪ್ರೆಷನ್, ಎಕ್ಸಾಕ್ಟ್ ಆಗಿ ನಾವು ರೇಟ್ ಎಕ್ಸ್ಪ್ರೆಷನನ್ನು ಮಾಡುವಾಗ ಏನು ಹೇಳ್ತೀವಿ ಕೇಳಿದ್ರೆ, ಸೊ ವಿ ಹ್ಯಾವ್ ಟು ಗೋ ವಿತ್ ಆರ್ಡರ್. ಸೊ ಆರ್ಡರ್ನ ತೊಗೊಂಡು ಏನು ಮಾಡಿದ್ವಿ ನಾವು ಅದನ್ನು,
ರೇಟ್ ಲಾವನ್ನು ಬರಿತೀವಿ ಅಥವಾ ಸೊ ರೇಟ್ ಆಫ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್ಸ್ ವಿ ಕ್ಯಾನ್ ರೈಟ್. Right, so clear here what happens experimentally we can determine the rate of an reaction. Experiment ಮಾಡಿ ಏನು ಮಾಡ್ತೀವಿ ನಾವು ಅದನ್ನು ರಿಯಾಕ್ಟ್ ಆಗಿ ಎಷ್ಟು ಪ್ರಾಡಕ್ಟ್ ಬರುತ್ತೆ. We are doing the experiment. By looking at that experiment, so we can find out the rate ಅಂತ ಹೇಳ್ತೀವಿ. ಹಾಗಾದರೆ ಆ ರೇಟನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು? How we can find out the rate? So by experimentally the rate of reaction, the rate expression, experimentally the rate expressions for this reaction, the same reaction whatever I have written earlier, for the same reaction we can say it is rate is equal to K into ಏನು ಮಾಡ್ತೀವಿ or else you can rewrite as it is directly proportional to the concentration of A and concentration of B. concentration of A and concentration of B. ಅಲ್ಲಿ ಏನು ಬರ್ದಿದ್ದೇವೆ ನಾವು A ಮತ್ತು B ಅಂತ ಬರ್ದಿದ್ದೇವೆ. ಸೊ ಇಲ್ಲಿ ಏನು ಮಾಡ್ತೇವೆ ಕೆಲವೊಮ್ಮೆ we are not writing A and B, so we have to go with the X and Y here. That is the difference. Law of mass action ಅನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ to the power A ಮತ್ತು B ಬರುತ್ತೆ. ರೈಟ್, ಸೊ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ಮಾಡಿದಾಗ ಏನಾಗುತ್ತೆ ನಮಗೆ ಎಕ್ಸ್ ಮತ್ತು ವೈ ಅನ್ನುವಂಥದ್ದು ಬರುತ್ತೆ. ರೈಟ್, ಸೊ ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಟು ದ ಪವರ್ ಆಫ್ ಎಕ್ಸ್ ಆಯಿತು ಮತ್ತು ಬಿ ಟು ದ ಪವರ್ ಆಫ್ ವೈ ಆಯಿತು. ಕ್ಲಿಯರ್? ನೆಕ್ಸ್ಟ್ ವಿ ಕ್ಯಾನ್ ಸೇ ರೇಟ್ ಈಸ್ ಈಕ್ವಲ್ ಟು ಏನು ಮಾಡ್ಬೋದು? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ದಟ್ ಇಸ್ ರೇಟ್ ಕಾನ್ಸ್ಟೆಂಟ್. ದೆನ್ ಯು ಕ್ಯಾನ್ ಸೇ ಎ ಟು ದ ಪವರ್ ಆಫ್ ಎಕ್ಸ್ ಆ್ಯಂಡ್ ದಿ ಬಿ ಟು ದ ಪವರ್ ಆಫ್ ವೈ. ಕ್ಲಿಯರ್? where K is the proportionality constant. ಏನು ಹೇಳ್ತೀವಿ? K is the proportionality constant, that is a rate constant ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಇದನ್ನು? rate constant. So you can say it is rate constant and x and y. So ಇಲ್ಲಿ ಏನಾಗುತ್ತೆ ಕೇಳಿದ್ರೆ, so I will write that equation. So I will write here AA plus BB gives CC plus DD, right? So A, B, Y, X and Y. So here X and Y may or may not be equal to A. ಏನಾಗಬೇಕು ಅದು? ಸೊ ಎಗೆ ಈಕ್ವಲ್ ಆಗ್ಬೋದು. X may equal to what? A or not equal to A or not equal to A, right? So X may equal to A or not equal to A. ಅರ್ಥ ಆಯ್ತಲ್ವಾ? ಸೊ ಎ ಅಂದರೆ ಏನಾಗುತ್ತೆ ನಮಗೆ? ಸ್ಟಾಯ್ಕೋಮೆಟ್ರಿ ವ್ಯಾಲ್ಯೂ. ಅದೇ ರೀತಿಯಲ್ಲಿ ವೈ ಅನ್ನುವಂಥದ್ದು ಏನಾಗುತ್ತೆ? ಮೇ ಈಕ್ವಲ್ ಟು ವಾಟ್? ಬಿ ಆರ್ ನಾಟ್ ಈಕ್ವಲ್ ಟು ವಾಟ್? ಬಿ, ರೈಟ್? ಅದರಿಂದ ಡೈರೆಕ್ಟ್ ಸಿಂಪ್ಲಿ ಬರೆಯೋದಾದರೆ ಮೇ ಈಕ್ವಲ್ ಎ ಆರ್ ಎಕ್ಸ್ ನಾಟ್ ಈಕ್ವಲ್ ಟು ಎ ಅಂತ ಬರೀಬೋದು. ವೈ ಈಕ್ವಲ್ ಟು B or Y may not equal to B ಅಂತ ಕನ್ಸಿಡರ್ ಮಾಡ್ಬೋದು, ರೈಟ್? ಸೊ ಯು ಕ್ಯಾನ್ ಟೇಕ್ ದಿಸ್ ಒನ್, ರೈಟ್? ಅದರಿಂದ ಏನಾಗುತ್ತೆ ನಮಗೆ? ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಮೇ ಈಕ್ವಲ್ ಟು ಆರ್ ಎಲ್ಸ್ ಸೇಮ್ ಆಸ್ ಏನು ಮಾಡ್ಬೋದು? ಈಕ್ವಲ್ ಟು ಸ್ಟಾಯ್ಕೋಮೆಟ್ರಿಕ್ ರೇಷಿಯೋ, ಸ್ಟಾಯ್ಕಿಯೋಮೆಟ್ರಿಕ್ coefficient may equal to stoichiometric coefficient what? A and B of the reactant, right? So may equal to, may or may not, may not equal to stoichiometric coefficient AB in the given balanced chemical equation ಅಂತ ಹೇಳ್ತೀವಿ. ಏನು? the given balanced chemical reaction. ಏನು ಹೇಳ್ತೀವಿ ಅದನ್ನ? where exponents x and y may or may not equal to stoichiometric coefficient of the reactants above the equation.
ರೈಟ್. ಅದರಿಂದ ಏನು ಮಾಡ್ಬೋದು ನಾವು ಅದನ್ನು ರೇಟ್ ಈಸ್ ಈಕ್ವಲ್ ಟು ವಾಟ್ ಎ ಟು ದ ಪವರ್ ಆಫ್ ಹೇಗೆ ಬರಿಬೋದು ರೇಟ್ ಈಕ್ವಲ್ ಟು ವಾಟ್ ಸೊ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಎ ಟು ದ ಪವರ್ ಆಫ್ ಎಕ್ಸ್ ಆ್ಯಂಡ್ ದಿ ಬಿ ಟು ದ ಪವರ್ ಆಫ್ ವೈ. ಕ್ಲಿಯರ್. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ರೈಟ್ ಇಟ್ ಡೌನ್. ಸೊ ರೇಟ್ ಅಂದರೆ ಏನಾಗುತ್ತೆ ನಮಗೆ ಆಲ್ರೆಡಿ ವಿ ನೋ ದ್ಯಾಟ್ ರೇಟ್ ಈಸ್ ಈಕ್ವಲ್ ಟು ವಾಟ್ ರೇಟ್ ಈಸ್ ಈಕ್ವಲ್ ಟು ಏನಂತ ಬರ್ತಿದ್ದೇವೆ ಇನ್ಸ್ಟಂಟೇನಿಯಸ್ ರೇಟ್ ಆದರೆ ಏನಾಗುತ್ತೆ ನಮಗೆ ಫಾರ್ ದ ರಿಯಾಕ್ಟೆಂಟ್ ಡಿ ಆರ್ ಬೈ ಡಿ ಟಿ ಅಂತ ಮಾಡಿದ್ದೇವೆ ರೈಟ್. ಸೊ ನಾವು ದಿಸ್ ಇಸ್ ರಿಲೇಟೆಡ್ ಟು ವಾಟ್ ರಿಯಾಕ್ಟೆಂಟ್ ರೈಟ್ ರಿಯಾಕ್ಟೆಂಟ್. ಅದರಿಂದ ರೇಟ್ ಅಂದರೆ ಏನು ಬರಿಬೋದು ನಾವು ಅದನ್ನು ಮೈನಸ್ ಡಿ ಆರ್ ಬೈ ಡಿ ಟಿ ಆ್ಯಸ್ ಈಕ್ವಲ್ ಟು ಕೆ ಇಂಟು ಎ ಟು ದ ಪವರ್ ಆಫ್ ಎಕ್ಸ್ ಆ್ಯಂಡ್ ದೆನ್ ಬಿ ಟು ದ ಪವರ್ ಆಫ್ ಏನು ಮಾಡ್ಬೋದು ವೈ. ಎ ಟು ದ ಪವರ್ ಆಫ್ ಎಕ್ಸ್ ಮತ್ತು ಬಿ ಟು ದ ಪವರ್ ಆಫ್ ವೈ ಅಂತ ಹೇಳ್ಬೋದು ರೈಟ್. ಸೊ ದಿಸ್ ಫಾರ್ಮ್ ಆಫ್ ಇಕ್ವೇಷನ್ ಇಸ್ ನೋನ್ ಆಸ್ ವಾಟ್ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಅಂತ ಹೇಳ್ತೀವಿ. ಇದಕ್ಕೇನು ಹೇಳ್ತೀವಿ ನಾವು ಅದನ್ನು ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್. ಸೊ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ವೇರ್ ಕೆ ಇಸ್ ದಿ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ರೇಟ್ ಕಾನ್ಸ್ಟೆಂಟ್ ಆರ್ ಎಲ್ಸ್ ಯು ಕ್ಯಾನ್ ಸೇ ಇಟ್ ಇಸ್ ಪ್ರೊಪೋರ್ಷನಾಲಿಟಿ constant is nothing but the rate constant. Okay. So this is what exactly ಇದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು ರೇಟ್ ಲಾ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಕೆಮಿಕಲ್ ಇಕ್ವೇಷನ್ ರೈಟ್. ಸೊ ಇಫ್ ಐ ರೈಟ್ ಎನಿ ಕೆಮಿಕಲ್ ಇಕ್ವೇಷನ್ ಲೈಕ್ ದಿಸ್ ರಿಯಾಕ್ಟೆಂಟ್ ಎ ಆ್ಯಂಡ್ ಬಿ ರಿಯಾಕ್ಟ್ ದೆನ್ ಯು ಆರ್ ಗೆಟಿಂಗ್ ಪ್ರಾಡಕ್ಟ್. ಯಾವುದೇ ಕೆಮಿಕಲ್ ರಿಯಾಕ್ಷನನ್ನು ಬರೆದಾಗ ಏನಾಗುತ್ತೆ ರಿಯಾಕ್ಟೆಂಟ್ ಮಸ್ಟ್ ಕನ್ವರ್ಟೆಡ್ ಇನ್ ವಾಟ್ ಪ್ರಾಡಕ್ಟ್. So by experimentally if I write it, so in balanced chemical equation anta helthivi, it must be balanced right. Balanced chemical equation so balanced chemical equation ಆಗಿರಬೇಕು. ಸೊ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ಮಾಡಿರಬೇಕು ಯಾವ ಕಾನ್ಸಂಟ್ರೇಷನ್ ಎಷ್ಟಾಗಿದ್ರೆ ರೇಟ್ ಯಾವ ರೀತಿ ಆಗುತ್ತೆ. ಸೊ ದಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ರೈಟ್. ಆ್ಯಂಡ್ ವಿ ಹ್ಯಾವ್ ಟು ಗೋ ಥ್ರೂ ದಿ ಎಕ್ಸ್ಪೆರಿಮೆಂಟಲಿ ವಿ ಹ್ಯಾವ್ ಟು ಗೋ ದ್ಯಾಟ್ ಒನ್. ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು, ಬ್ಯಾಲೆನ್ಸ್ ಇಕ್ವೇಷನನ್ನು ಬರೀಬೇಕು. ಆ ಬ್ಯಾಲೆನ್ಸ್ ಇಕ್ವೇಷನ್ನಲ್ಲಿ ತಗೊಂಡಿರ್ತಕ್ಕಂಥ ಎಕ್ಸ್ ಮತ್ತು ವೈ ಏನಿದ್ದಾವೆ ನೋಡಿ ರೈಟ್, ಎಕ್ಸ್ ಮತ್ತು ವೈ ರೈಟ್. ಸೊ ವಿ ವಿಲ್ ಡಿಸ್ಕಸ್ ವಾಟ್ ಎಕ್ಸಾಕ್ಟ್ಲಿ ಎಕ್ಸ್ ಆ್ಯಂಡ್ ವೈ. ಓಕೆ, ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಇದನ್ನು ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಅಂತ ಹೇಳ್ತೀವಿ. ಸೊ ಹಿಯರ್ ವಾಟ್ ಎವರ್ ದ ರೇಟ್ ಆಫ್ ರಿಯಾಕ್ಷನ್ಸ್ ವಿ ಹ್ಯಾವ್ ರಿಟರ್ನ್ ಹಿಯರ್ ವಿತ್ ರೆಸ್ಪೆಕ್ಟ್ ಟು ದ ವಾಟ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ವ್ಯಾಲ್ಯೂ ರೈಟ್. ಸೊ ದಿಸ್ ಒನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ or else balanced chemical equation right. So now so in this expression what you can see here, there is a relationship between what rate, so rate of a reaction and the concentration right. ರೇಟಿಗೂ ಮತ್ತು ಕಾನ್ಸಂಟ್ರೇಷನಿಗೂ ರಿಲೇಟ್ ಮಾಡಿರ್ತಕ್ಕಂತಹ ಇಕ್ವೇಷನ್ ಇದೆ. ಸೊ ದಟ್ ಈಸ್ ಇಫ್ ಐ ರೈಟ್ ಇನ್ ದಿಸ್ ಫಾರ್ಮ್ ಡಿ ಬೈ ಡಿ ಟಿ, ಸೊ ಇಟ್ ಈಸ್ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವೇನು ಹೇಳ್ಬೋದು ನಾವು ಅದನ್ನು, ಸೊ ದಿಸ್ ಇಕ್ವೇಷನ್ಸ್ ವಿ ಕ್ಯಾನ್ ಸೇ ಇಟ್ ಈಸ್ ರೇಟ್ ಲಾ ಅಂತ ಹೇಳ್ತೀವಿ. ಏನು ಹೇಳ್ತೀವಿ, ರೇಟ್ ಲಾ ಅಂತ ಹೇಳ್ತೀವಿ. ಹಾಗಾದರೆ ರೇಟ್ ಲಾ ಅಂದರೆ ಏನು? ಸೊ ವಾಟ್ ಈಸ್ ರೇಟ್ ಲಾ ರೈಟ್? ರೇಟ್ ಲಾ ಈಸ್ ಅ ಎಕ್ಸ್ಪ್ರೆಷನ್, ಸೊ ವೆರಿ ವೆರಿ ಇಂಪಾರ್ಟೆಂಟ್. ರೇಟ್ ಲಾ ಇಸ್ ಅ ಎಕ್ಸ್ಪ್ರೆಷನ್ ಇನ್ ವಿಚ್ expresses the rate of a reaction. ರೇಟ್ ಲಾ ಅಂದ್ರೆ ಏನು? ರೇಟ್ ಲಾ ಅಂದರೆ ಇದು ರೇಟ್ ಆಫ್ ರಿಯಾಕ್ಷನ್ ಅನ್ನು ಹೇಳುತ್ತೆ. ರೇಟ್ ಆಫ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ವಾಟ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ವಿತ್ ಈಚ್ ಟರ್ಮ್ ಇಸ್ ರೇಸ್ಡ್ ಟು ದಿ ಸಮ್ ಪವರ್ಸ್ ವಿಚ್ ಮೇ ಆರ್ ಮೇ ನಾಟ್ ಬಿ same as the stoichiometric coefficient of that in the balanced chemical equation. So very very important. So whatever the thing I have explained here, simply we can written in a single expression. So that is nothing but rate right. Rate is equal to rate constant into concentration. ಯಾವುದು ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್, ಪ್ರಾಡಕ್ಟ್ ತೊಗೊಳ್ಬೋದು. ಸೊ ವಿ ಆರ್ ಡೀಲಿಂಗ್ ವಿತ್ ವಾಟ್ ರಿಯಾಕ್ಟೆಂಟ್ಸ್ ರೈಟ್. ಸೊ ಕಾನ್ಸಂಟ್ರೇಷನ್ ಬರಿಬೇಕು. ರಿಯಾಕ್ಟೆಂಟ್ ಎ ಇಸ್ ಅ ರಿಯಾಕ್ಟೆಂಟ್ ಆ್ಯಂಡ್ ದೆನ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕಾನ್ಸಂಟ್ರೇಷನ್ ಆಫ್ ಎ. ಬಿ ಇಸ್ ದ ರಿಯಾಕ್ಟೆಂಟ್, ಕಾನ್ಸಂಟ್ರೇಷನ್ ಆಫ್ ಬಿ. ಅಷ್ಟೇ. ಇದನ್ನು ಈ ರೀತಿ ಬರೆದ್ರೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ರೈಟ್. ಸೊ ಕಾನ್ಸಂಟ್ರೇಷನ್, ಸಮ್ ಪವರ್ ವಿ ಹ್ಯಾವ್ ರೈಸ್ಡ್ ಹಿಯರ್, ಸಮ್ ಪವರ್ ವಿ ಹ್ಯಾವ್ ರೈಸ್ಡ್ ಹಿಯರ್. ಸೊ it may or may not be equal to the coefficient right, stoichiometric coefficient. x a ಗೆ ಈಕ್ವಲ್ ಆಗ್ಬೋದು ಅಥವಾ ಎಕ್ಸ್ ಮೆ ನಾಟ್ ಈಕ್ವಲ್ ಫಾರ್ ಎ. ಸೊ ಆಗ್ಬೋದು ಅಥವಾ ಆಗದೆ ಇರ್ಬೋದು ರೈಟ್. ಹಾಗಾದ್ರೆ ಎಕ್ಸ್ ವೈ ಅಂದ್ರೇನು ಮತ್ತೆ ಕಲಿವ ರೈಟ್. ಸೊ ದಟ್ ಇಸ್ ಆರ್ಡರಲ್ಲಿ ಬರುತ್ತೆ. ಆರ್ಡರ್ ಅಂದರೆ ಮತ್ತೆ ಕಲಿವ ಆಯಿತಾ. ಸಮ್ ಪವರ್ ವಿ ಹ್ಯಾವ್ ಟು ರೈಸ್ ಇನ್ ದ್ಯಾಟ್ ರೈಟ್ ಬೈ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸೊ ದಿಸ್ ಇಕ್ವೇಷನ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಸೊ ಕೆಮಿಕಲ್ ಇಕ್ವೇಷನ್ ಇದೆ, ಬ್ಯಾಲೆನ್ಸ್ ಮಾಡಿದ್ದೀರಿ
ಅರ್ಥ ಆಯ್ತಾ? ಸೊ ಬ್ಯಾಲೆನ್ಸ್ ಮಾಡಿದಿರಿ, ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಅಂತ ತಗೊಂಡಿದ್ರಿ. ಆವಾಗ ರೇಟ್ ಈಕ್ವಲ್ ಅಂತ ಬರೆದು ಕೆ ಅಂತ ಬರೆದು, ಸೊ ಇದನ್ನ ಇಲ್ಲಿ ಬರೆದು ಎ ಬರೆದು ಅದಕ್ಕೆ ಪವರ್ ಅನ್ನ ಕೊಟ್ಟರೆ, ಬಿ ಅನ್ನ ಕಾನ್ಸಂಟ್ರೇಷನ್ ಅಂತ ಬರೆದು ವೈ ಅಂತ ಕೊಟ್ಟಿದ್ರೆ, ಸೊ ಇದಕ್ಕೆ ಏನು ಹೇಳ್ತೀವಿ ನಾವು ಅದನ್ನ ರೇಟ್ ಲಾ ಅಂತ ಹೇಳ್ತೀವಿ. ಹಾಗಾದ್ರೆ ರೇಟ್ ಲಾ ಅಂದ್ರೇನು? ಸೊ ರೇಟ್ ಲಾ ಇಸ್ ದ ಎಕ್ಸ್ಪ್ರೆಷನ್ ಇನ್ ವಿಚ್ ಎಕ್ಸ್ಪ್ರೆಸ್ ದಿ ರೇಟ್ ಆಫ್ ಅ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ವಾಟ್ molar concentration of the reactant, which in terms power is raised, right? So power is raised, which may or may not equal to what stoichiometric ratio ಅಥವಾ coefficient ಅಂತ ಹೇಳ್ಬೋದು. that is via balance and chemical equation. clear? ಹಾಗಾದ್ರೆ ಇಲ್ಲಿ k ಅಂತ ಬರುತ್ತಲ್ಲ, ಸೊ k ಅಂದ್ರೆ ಏನು? k ಅಂದ್ರೆ proportionality constant is nothing but the rate constant. ಹಾಗಾದ್ರೆ rate constant ಅಂದ್ರೆ ಏನು ಅಥವಾ rate constant ಕೇಳ್ತಾರೆ, very very important here. so these all are very very important terms, important. okay, right? ರೇಟ್ ಕಾನ್ಸ್ಟೆಂಟ್ ಅಥವಾ ಸ್ಪೆಸಿಫಿಕ್ ರೇಟ್ ಅಂದ್ರೇನು? ಸೊ ರೇಟ್ ಕಾನ್ಸ್ಟೆಂಟ್ ಅಂದ್ರೇನು? ಸೊ ರೇಟ್ ಕಾನ್ಸ್ಟೆಂಟ್ ಈಕ್ವಲ್ಸ್ ಟು ದ ರೇಟ್. ಯಾವಾಗ ರೇಟ್ ಕಾನ್ಸ್ಟೆಂಟ್ ರೇಟಿಗೆ ಈಕ್ವಲ್ ಆಗುತ್ತೆ ಕೇಳಿದ್ರೆ, ಇಲ್ಲಿ ಟರ್ಮ್ ಏನಾಗಬೇಕು? ಒಂದಾಗಬೇಕು, ಇಲ್ಲಿ ಟರ್ಮ್ ಏನಾಗಬೇಕು? ಒಂದಾಗಬೇಕು. ಅರ್ಥ ಆಯ್ತಲ್ವಾ? ಸೊ ಯುನಿಟಿ ಆದರೆ, ದ ಕಾನ್ಸಂಟ್ರೇಷನ್ ಎನ್ನುವಂಥದ್ದು ಯುನಿಟಿ ಆದರೆ, ಸೊ ಸಿ ಹಿಯರ್ rate constant specific rate is nothing but if all the concentration are taken as a unity. ಅರ್ಥ ಆಯ್ತಾ? ಕಾನ್ಸಂಟ್ರೇಷನ್ ಆಫ್ ಎ ಬಿಕಮ್ಸ್ 1 ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಬಿ ಬಿಕಮ್ಸ್ 1. ಅವಾಗ ಏನಾಗುತ್ತೆ? ಎ ಈಕ್ವಲ್ ಟು ಬಿ ಈಕ್ವಲ್ ಟು 1 ಮೋಲ್ ಪರ್ ಲೀಟರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಮಾಡ್ಬೋದು ನಾವು ಇವಾಗ? ರೇಟ್ ಈಕ್ವಲ್ ಟು, ಸೊ ರೇಟ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು 1 ಇಂಟು 1 ಟು ದ ಪವರ್ ಎಕ್ಸ್ ಹಾಕಿ ಟು ದ ಪವರ್ ವೈ ಹಾಕಿ. ಎಷ್ಟು ಹಾಕಿದ್ರೆ ಏನಾಗುತ್ತೆ? ನಮಗೆ 1 ಬರುತ್ತೆ ಅಲ್ವಾ? ಆವಾಗ ಏನಾಗುತ್ತೆ? ರೇಟ್ ಇಸ್ ಈಕ್ವಲ್ ಟು ವಾಟ್? ರೇಟ್ ಬಿಕಮ್ಸ್ ಈಕ್ವಲ್ ಟು ವಾಟ್? ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, ರೇಟ್ ಕಾನ್ಸ್ಟೆಂಟ್. ಸೊ ದಟ್ ಈಸ್ ವಾಟ್ ರೇಟ್ ಕಾನ್ಸ್ಟೆಂಟ್ ಅಲ್ವಾ? ದ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ? ದ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಥವಾ ರೇಟ್ ಕಾನ್ಸ್ಟೆಂಟ್ ಅಂದ್ರೇನು? ರೇಟ್ ಕಾನ್ಸ್ಟೆಂಟ್ ಬಿಕಮ್ ಈಕ್ವಲ್ಸ್ ಟು ದಿ ರೇಟ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದಿ ಈಚ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಬಿಕಮ್ಸ್ ವಾಟ್? ಯೂನಿಟಿ ಈಸ್ ನಥಿಂಗ್ ಬಟ್ 1 mole per liter. ಸೊ ಒಂದಾಗಬೇಕು ಅಷ್ಟೇ. ಕಾನ್ಸಂಟ್ರೇಷನ್ ಬಿಕಮ್ 1 mole per liter. ಬಿ ಕಾನ್ಸಂಟ್ರೇಷನ್ ಕೂಡ 1 mole per liter ಬರಬೇಕು. ಆವಾಗ ಏನಾಗುತ್ತೆ? ದೆನ್ ರೇಟ್ ಬಿಕಮ್ಸ್ ಈಕ್ವಲ್ ಟು ವಾಟ್? ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ರೇಟ್ ಕಾನ್ಸ್ಟೆಂಟ್ ಮೇ ಬಿ ಡಿಫೈನ್ಡ್ ಆಸ್, ದ ರೇಟ್ ಕಾನ್ಸ್ಟೆಂಟ್ ಮೇ ಬಿ ಡಿಫೈನ್ಡ್ ಆಸ್ ದಿ ರೇಟ್ ಆಫ್ ಅ ರಿಯಾಕ್ಷನ್. ಅರ್ಥ ಆಯ್ತಾ? ಸೊ ರೇಟ್ ಕಾನ್ಸ್ಟೆಂಟ್ ಮೇ ಬಿ ಡಿಫೈನ್ಡ್ ಆಸ್ ಆರ್ ಎಲ್ಸ್ ಈಕ್ವಲ್ ಟು ರೇಟ್ ಆಫ್ ಅ ರಿಯಾಕ್ಷನ್ when the molar concentration of the each reactant is taken as a unity. That's it. So this is what exactly the rate constant. ಇದನ್ನ ಏನು ಹೇಳ್ತೀವಿ ನಾವು? ಅದನ್ನ ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ವಿತ್ what exactly ರೇಟ್ ಕಾನ್ಸ್ಟೆಂಟ್. ಆ ರೇಟ್ ಕಾನ್ಸ್ಟೆಂಟನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಅರ್ಥ ಆಯ್ತಾ? ಸೊ ಹೇಗೆ ಫೈಂಡ್ ಔಟ್ ಮಾಡುವಂಥದ್ದು, ರೈಟ್? ಸೊ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ವ್ಯಾಲ್ಯೂ. okay so next we will go with the in detail what exactly rate law, right? So I have written here, rate law has to be determined experimentally and not by balanced chemical equation. ಸಿಂಪಲ್ ಆಗಿ ನಾವೇನು ಮಾಡ್ಬೋದು? ಕೆಮಿಕಲ್ ಇಕ್ವೇಷನ್ ಅನ್ನು ಬರೆದು ಬ್ಯಾಲೆನ್ಸ್. ಸೊ ಇಟ್ ಇಸ್ ಬ್ಯಾಲೆನ್ಸ್ಡ್ ನಾವು 2NaO ಪ್ಲಸ್ O2 ಇಸ್ ದ ಫಾರ್ಮೇಷನ್ ಆಫ್ NO2. ಏನಾಗಿದೆ ಅಲ್ಲಿ? ನೈಟ್ರೋಜನ್ ಮೊನಾಕ್ಸೈಡ್ ರಿಯಾಕ್ಟ್ ವಿತ್ ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ದರ್ ಇಸ್ ಅ ಫಾರ್ಮೇಷನ್ ಆಫ್ ವಾಟ್? 2 moles ಆಫ್ ವಾಟ್? ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗಿದೆ, ರೈಟ್? ಸೊ ಇಲ್ಲಿ ಏನಾಗಿದೆ? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಬರೆದಿದ್ದೇನೆ. ರೇಟ್ ಎನ್ನುವಂಥದ್ದು ಏನಾಗುತ್ತೆ? ಸೊ ರೇಟನ್ನು ಕಣ್ಮುಚ್ಚಿ ಬರಿಬೋದಾ? ರೇಟ್ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು NO. ರಿಯಾಕ್ಟೆಂಟ್ ಬರೆಯೋದಾದ್ರೆ NO ಮತ್ತು O2 ಇದೆ ಅಂತ ಎಣಿಸ್ಕೊಳ್ಳಿ. ಸೊ ಅದು ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಎಷ್ಟಿದೆ ಅಲ್ಲಿ? ಕಣ್ಮುಚ್ಚಿ ಬರೆಯೋದಾ? ಇಲ್ಲಿ 2, ಇಲ್ಲಿ 1 ಅಂತ, ರೈಟ್? ಸೊ ಇಲ್ಲ, ಸೊ ಈ ರೀತಿ ಬರೀಲಿಕ್ಕಿಲ್ಲ. ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅನ್ನು ತಗೊಂಡು XY, ಹಾಗಾದ್ರೆ XY ವ್ಯಾಲ್ಯೂ ಏನು ಕೊಡೋದು? X is equal to some value, so 2 here I can give 1. how it is possible, right? ಸುಮ್ಮನೆ ಕಣ್ಮುಚ್ಕೊಂಡು ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ. ಸೊ ವಿ ಹ್ಯಾವ್ ಟು ಗೋ ಇನ್ ಡೀಟೇಲ್ ವಿತ್ ಎಕ್ಸ್ಪೆರಿಮೆಂಟಲಿ ಏನು ಮಾಡಬೇಕು? ಈ ರಿಯಾಕ್ಷನ್ ಅನ್ನು ಮಾಡಬೇಕು. ಹಾಗಾದ್ರೆ ಎಕ್ಸ್ಪೆರಿಮೆಂಟಲ್ ರಿಯಾಕ್ಷನ್ ಅನ್ನು ಯಾವ ರೀತಿ ಮಾಡ್ತೇವೆ ಕೇಳಿದ್ರೆ, ಸಿ ಹಿಯರ್, ಸೊ ಎನ್ ಎಕ್ಸ್ಪೆರಿಮೆಂಟ್ ಐ ಹ್ಯಾವ್ ರಿಟನ್ ಹಿಯರ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೋಲ್ ಪರ್ ಲೀಟರ್, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಮೋಲ್ ಪರ್ ಲೀಟರ್. ಇವೆರಡನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ? ದೆರ್ ಇಸ್ ಅ ಫಾರ್ಮೇಷನ್ ಆಫ್ ವಾಟ್? NO2 ಆಗುತ್ತೆ, ರೈಟ್? ಸೊ ಫಾರ್ಮೇಷನ್ ಎನ್ನುವಂಥದ್ದು ಏನಾಗುತ್ತೆ? ನಮಗೆ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು ನಾವು ಅದನ್ನು. ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಇದ್ರೆ ಏನು ಹೇಳ್ತೀವಿ ನಾವು? ಅದನ್ನು ಫಾರ್ಮೇಷನ್ ಅಂತ ಹೇಳ್ತೀವಿ, ರೈಟ್? ಹಾಗಾದರೆ ಇನಿಷಿಯಲ್ ಕಾನ್ಸಂಟ್ರೇಷನನ್ನು ನಾನು ಎಷ್ಟು ತಗೊಳ್ತೇನೆ ಕೇಳಿದ್ರೆ 0.30. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಸೊ ಐ ವಿಲ್ ಸಿ ಹಿಯರ್. ಸೊ A plus B gives what? C. A ಮತ್ತು B ಸೇರಿದ್ರೆ ಏನಾಗುತ್ತೆ ನಮಗೆ? ಅಥವಾ A plus B plus C gives what? Product. some product we are having, right? ಸೊ ಇವಾಗ ರೇಟನ್ನು ಫೈಂಡ್ ಔಟ್ ಮಾಡುವಂಥದ್ದು ಹೇಗೆ? ಸೊ ರೇಟನ್ನು ಯಾವ ರೀತಿ ಫೈಂಡ್ ಔಟ್ ಮಾಡುವಂಥದ್ದು ಕೇಳಿದರೆ, ಸೊ ವಿ ಹ್ಯಾವ್ ಟು ಕೆಪ್ಟ್
ಇಫ್ ಐ ಹ್ಯಾವ್ 3 ರಿಯಾಕ್ಟೆಂಟ್, ಇಲ್ಲಿ ಎಷ್ಟಿದೆ ನಮಗೆ 3 ರಿಯಾಕ್ಟೆಂಟ್ ಇದೆ. ಸೊ ರೇಟ್ ವಿತ್ ರೆಸ್ಪೆಕ್ಟ್ ಟು ಎ ಮಾಡಬೇಕಿದ್ರೆ ಏನು ಮಾಡಬೇಕು, ವಿ ಹ್ಯಾವ್ ಟು ಕೀಪ್ ದಿಸ್ ಬಿ ಆ್ಯಂಡ್ ಸಿ ಆಸ್ ಅ ಕಾನ್ಸ್ಟೆಂಟ್, ರೈಟ್. ಸೊ ಎಗೆ ಫೈಂಡ್ ಔಟ್ ಮಾಡಬೇಕಿದ್ರೆ ಇಫ್ ಐ ವಾಂಟ್ ಟು ಫೈಂಡ್ ಔಟ್ ಎ, ರೈಟ್, ಆ್ಯಂಡ್ ಐ ಹ್ಯಾವ್ ಟು ಕೀಪ್ ಕಾನ್ಸ್ಟೆಂಟ್ ವಿಚ್ ರಿಯಾಕ್ಟೆಂಟ್ ಬಿ ಆ್ಯಂಡ್ ಸಿ, ಬಿ ಆ್ಯಂಡ್ ಸಿನ ಕಾನ್ಸ್ಟೆಂಟ್ ಮಾಡಬೇಕು, ರೈಟ್. ಅದೇ ರೀತಿಯಲ್ಲಿ ಬಿದ್ ರೇಟ್ ಫೈಂಡ್ ಔಟ್ ಮಾಡಬೇಕಿದ್ರೆ ಇಫ್ ಐ ವಾಂಟ್ ಟು ಸೇ ದ ರೇಟ್ ಆಫ್ ರಿಯಾಕ್ಷನ್ ಆಫ್ ಬಿ, ಆವಾಗ ವಿ ಹ್ಯಾವ್ ಟು ಕೆಪ್ಟ್ ಕಾನ್ಸ್ಟೆಂಟ್ ಯಾವುದು, ಎ ಮತ್ತು ಸಿ. A, C we have to keep constant. So then you can go for the B. So now if I want to see C the rate and find out ಮಾಡಬೇಕಿದ್ರೆ I have to keep what A and B as the constant. ಆವಾಗ ಏನಾಗುತ್ತೆ ನನಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ ಸೇ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಪವರ್ ಕಾನ್ಸಂಟ್ರೇಷನ್ ಎ ಪಿ ಆದರೆ ಪಿ ಆಗುತ್ತೆ. ಬಿಗೆ ನಾನು ಹೇಳ್ಬೋದು ಕಾನ್ಸಂಟ್ರೇಷನ್ ಮಾಡಿದಾಗ ರೇಟ್ ಅದು ಪವರ್ ರೈಸ್ ಮಾಡಬೇಕು, ಎಷ್ಟು ಕಾನ್ಸಂಟ್ರೇಷನ್ ಎಷ್ಟು ಚೇಂಜ್ ಆಗಿದೆ ನಾ ಕ್ಯೂ ಅಂತ ಕನ್ಸಿಡರ್ ಮಾಡಿದ್ರೆ ಪಿ ಕ್ಯೂ ಆರ್. ಆವಾಗ ಏನಾಗುತ್ತೆ ನಮಗೆ, ಸೊ ಟು ದ ಪವರ್ ವಿ ಆರ್ ಗೋಯಿಂಗ್ ಟು ರೈಸ್ ವಿತ್ ಪಿ ಕ್ಯೂ ಆರ್. ಆವಾಗ ಏನಾಗುತ್ತೆ ನಮಗೆ ರೇಟ್ ಏನಾಗುತ್ತೆ ನಮಗೆ, ಸೊ ರೇಟ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್, ರೈಟ್. ಐ ವಿಲ್ ರೈಟ್ ವಿತ್ ರೆಸ್ಪೆಕ್ಟ್ ಟು ಎ, ವಿತ್ ರೆಸ್ಪೆಕ್ಟ್ ಟು ಬಿ, ವಿತ್ ರೆಸ್ಪೆಕ್ಟ್ ಟು ಸಿ. ಟು ದ ಪವರ್ ಏನಾಗಿದೆ ನನಗೆ ವ್ಯಾಲ್ಯೂ ಇಲ್ಲಿ ಬರುತ್ತೆ ಪಿ ಆ್ಯಂಡ್ ದೆನ್ ಕ್ಯೂ ಆ್ಯಂಡ್ ದೆನ್ ಆರ್. ಸೊ ದಿಸ್ ಇಸ್ ದ ವೇ ಟು ಫೈಂಡ್ ಔಟ್ ದಿ ರೇಟ್ ಲಾ. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ದ ರೇಟ್ ಲಾ, ರೈಟ್. ಸೊ ಖಾಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಲ್ಲಿ ಬರಲ್ಲ, ವಿ ಹ್ಯಾವ್ ಟು ಡಿಟರ್ಮೈನ್ ಇಟ್, ರೈಟ್. ಸೊ ಎಕ್ಸ್ಪೆರಿಮೆಂಟಲಿ ವಿ ಹ್ಯಾವ್ ಟು ಡೂ ಇಟ್, ರೈಟ್. ಸೊ ಇವಾಗ ಸೊ ಇದರ ರೇಟನ್ನು ಫೈಂಡ್ ಔಟ್ ಮಾಡಬೇಕಿದ್ರೆ ಸೊ ವಿ ಹ್ಯಾವ್ ಟು ಕೀಪ್ ಕಾನ್ಸ್ಟೆಂಟ್ 2 ರಿಯಾಕ್ಟೆಂಟ್, ರೈಟ್. ಸೊ ಫಾರ್ ಬಿ ವಿ ಹ್ಯಾವ್ ಟು ಕೀಪ್ ಕಾನ್ಸ್ಟೆಂಟ್ ಎ ಆ್ಯಂಡ್ ಸಿ. ಸಿದು ಫೈಂಡ್ ಔಟ್ ಮಾಡಬೇಕಿದ್ರೆ ಎ ಮತ್ತು ಬಿ ಅನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳುವಂಥದ್ದು. ಸೊ by this we can find out the rate with respect to A, with respect to B and with respect to the C. Okay, now we will go in detail with this example, right. So example ana takolva. So illi enagutte, initial concentration of nitrogen monoxide is what 0.30 mole per liter. Here also 0.30 mole liter. ಎರಡನ್ನ ಕಾನ್ಸ್ಟೆಂಟ್ ಆಗಿ ತಗೊಂಡಿದ್ದೇನೆ. ಇನಿಷಿಯಲ್ ವ್ಯಾಲ್ಯೂ 0.30, ನನಗೆ ಇಷ್ಟ ಆಗಿದೆ, ನಾನು ಅದೇ ವ್ಯಾಲ್ಯೂನ ತಗೊಂಡಿದ್ದೇನೆ 0.30 ಮೋಲ್ ಪರ್ ಲೀಟರ್. ಆವಾಗ ಫಾರ್ಮೇಷನ್ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, 0.096. ಇವಾಗ ಏನು ಮಾಡಬೇಕು, ಸೊ ವಿತ್ ರೆಸ್ಪೆಕ್ಟ್ ಟು ವಾಟ್, ವಿತ್ ರೆಸ್ಪೆಕ್ಟ್ ಟು NO ಐ ಹ್ಯಾವ್ ಟು ಫೈಂಡ್ ಔಟ್. ಸೊ ಏನು ಹೇಗಾಗುತ್ತೆ ರಿಯಾಕ್ಷನ್, ರೈಟ್. ಇವಾಗ ಏನು ಮಾಡ್ತೀನಿ ಕೇಳಿದ್ರೆ ಓ ಅನ್ನ ಹಾಗೆ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೀನಿ, ವ್ಯಾಲ್ಯೂ ಎಷ್ಟು 0.30, ರೈಟ್. ಇವಾಗ ಏನು ಮಾಡ್ತೇನೆ, ಸೊ ಈ ಕಾನ್ಸಂಟ್ರೇಷನ್ ಅನ್ನ ಡಬಲ್ ಮಾಡ್ತೇನೆ ವಿತ್ ರೆಸ್ಪೆಕ್ಟ್ ಟು ವಾಟ್ NO ಅನ್ನ ನೋಡ್ತೇನೆ. ಇವಾಗ ಇದೇನು ಮಾಡ್ತೇನೆ ಎರಡು, ಸೊ ಐ ವಿಲ್ ಇನ್ಕ್ರೀಸಸ್, ಸೊ 2 times ಏನಾಗುತ್ತೆ 0.30 ಇದ್ದದ್ದು ಏನಾಗುತ್ತೆ ಇವಾಗ 0.60. ಐ ವಿಲ್ ಡಬಲ್. ಇವಾಗ NO2ನ ಏನು ಮಾಡಿದೆ ನಾನು, ಸೊ NO2ನ ಸೊ ಫಸ್ಟ್ ಎಷ್ಟಿತ್ತು ನನಗೆ ಒಂದೇ ಮೋಲ್ ಇತ್ತು, NO2 1 mole ಆಫ್ NO2 ಅಥವಾ 0.30, ರೈಟ್, 0.30 ಮೋಲ್ ಇತ್ತು. ಇವಾಗ ಏನು ಮಾಡಿದ್ದೇನೆ, ಸೊ 2 into what, 2 into this terms number of moles of NO2, right. 2 moles of what NO2 ತಗೊಂಡಿದ್ದೇನೆ. ಸೊ ಇದನ್ನ ಮಾಡಿ ಇದನ್ನ ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ತೇನೆ, ಸೊ ಇದನ್ನ ಡಬಲ್ ಮಾಡಿದ್ದೇನೆ. ಸೊ ಇವಾಗ ಏನಾಗುತ್ತೆ, ಸೊ ದರ್ ಇಸ್ ಎ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್, ವಿ ಆರ್ ಗೆಟಿಂಗ್ 0.384 ವ್ಯಾಲ್ಯೂ, ಯು ಆರ್ ಗೆಟಿಂಗ್ 0.384. ಸೊ ಇಲ್ಲಿದ್ದದ್ದು ಡೈರೆಕ್ಟ್ ಆಗಿ ಏನಾಗಿದೆ ನಮಗೆ, ಸೊ ಏನಾಗಿದೆ ನೋಡಿ 0.096 ಇದ್ದದ್ದು ಏನಾಗಿದೆ 0.384, ಮೀನ್ಸ್ 4 times ಇನ್ಕ್ರೀಸ್ ಆಗಿದೆ ನನಗೆ, 4 times ಇನ್ಕ್ರೀಸಸ್, 4 time ಇನ್ಕ್ರೀಸ್ ಆಗಿದೆ. ಕಾನ್ಸಂಟ್ರೇಷನ್ ಅನ್ನು ಡಬಲ್ ಮಾಡಿದ್ದಕ್ಕೆ ನನಗೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬಂದಿದೆ, 4 times ಇನ್ಕ್ರೀಸ್ ಆಗಿದೆ. ಆದ್ದರಿಂದ ಇಲ್ಲಿ ಪವರ್ ಎಷ್ಟು ರೈಸ್ ಮಾಡ್ಬೋದು ನಾನು, ಈ ಕಾನ್ಸಂಟ್ರೇಷನ್ ಪವರ್ ಎಷ್ಟು ರೈಸ್ ಮಾಡ್ಬೋದು, 4 ಬರಬೇಕಿದ್ರೆ 2 ಇದ್ದದ್ದು 4 ಆಗಿದೆ, ಅಂದರೆ ಏನಾಗಿದೆ ಇಲ್ಲಿ, ಸೊ ಐ ಹ್ಯಾವ್ ಟು ರೈಸ್ ಇಟ್ 2. ಅರ್ಥ ಆಯ್ತಲ್ವಾ, ಸಿಂಪಲ್ ಥಿಂಗ್ ಹಿಯರ್, ದ ಕಾನ್ಸಂಟ್ರೇಷನ್ ಐ ಹ್ಯಾವ್ ಡಬಲ್ಡ್ ಹಿಯರ್. ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಇವಾಗ ಡಬಲ್ ಮಾಡಿದ್ದೀನಿ, ಆದರೆ 2 into NO2 ಕಾನ್ಸಂಟ್ರೇಷನ್. ಸೊ ವಾಟ್ ಎವರ್ ಇಟ್ ಮೇ ಬಿ ಕಾನ್ಸಂಟ್ರೇಷನ್ 2 into ಡಬಲ್, ಅಂದರೆ ಡಬಲ್ ಮಾಡಿದ್ದೀನಿ. ಎಷ್ಟೋ ಇನಿಷಿಯಲ್ ಕಾನ್ಸಂಟ್ರೇಷನ್ ಐ ಹ್ಯಾವ್ ಡಬಲ್ಡ್ ಹಿಯರ್, ರೈಟ್. ಸೊ ಡಬಲ್ ಮಾಡಿದ್ದು ಎಷ್ಟಾಗಿದೆ, ವ್ಯಾಲ್ಯೂ ಎಷ್ಟಾಗಿದೆ ನನಗೆ 4 ಪಟ್ಟು ಇನ್ಕ್ರೀಸ್ ಆಗಿದೆ. ರೇಟ್ ಎನ್ನುವಂಥದ್ದು ಎಷ್ಟಾಗಿದೆ ನನಗೆ 4 time ಹ್ಯಾಸ್ ಇನ್ಕ್ರೀಸ್ಡ್, ರೈಟ್. ಸೊ ಡಬಲ್ ಇದ್ದದ್ದು 4 time ಇನ್ಕ್ರೀಸ್ ಆಗಬೇಕಿದೆ, ರೇಟ್ 4 ಪಟ್ಟು ಜಾಸ್ತಿ ಆಗಬೇಕಿದ್ರೆ ಈ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಸಮ್ ಪವರ್ ಐ ಹ್ಯಾವ್ ಟು ರೈಸ್ ಹಿಯರ್. ಹಾಗಾದರೆ 2 ಪಟ್ಟಿದ್ದದ್ದು 4 time ರೈಸ್ ಆಗಬೇಕಿದ್ರೆ ಇಲ್ಲಿ ಎಷ್ಟು ವ್ಯಾಲ್ಯೂವನ್ನು ಹಾಕಬೇಕು, 2 ವ್ಯಾಲ್ಯೂವನ್ನು ಹಾಕಬೇಕು. ಆದ್ದರಿಂದ ವಿತ್ ರೆಸ್ಪೆಕ್ಟ್ ಟು NO ಏನಾಗಿದೆ, NO ಏನಾಗಿದೆ ಕಾನ್ಸಂಟ್ರೇಷನ್ ಪವರ್ ಎಷ್ಟಾಗಿದೆ ನನಗೆ
ಎರಡಾಗಿದೆ ರೈಟ್. ಸೊ ಅದೇ ರೀತಿಯಲ್ಲಿ ಏನಾಗುತ್ತೆ ನನಗೆ, ಸೊ ನಂಬರ್ 3 ಹೋಗ್ತೇನೆ. ನಂಬರ್ 3 ಹೋದಾಗ ಏನಾಗುತ್ತೆ, ಐ ಹ್ಯಾವ್ ಟು ಕೀಪ್ ದಿಸ್ ವ್ಯಾಲ್ಯೂ ಕಾನ್ಸ್ಟೆಂಟ್ 0.30 ಆ್ಯಂಡ್ ನಾವು ಐ ಹ್ಯಾವ್ ಟು ಡಬಲ್ ದಿಸ್ ಆಕ್ಸಿಜನ್ 0. ಎಷ್ಟಾಗಬೇಕು 60. ಆವಾಗ ರೇಟ್ ಎಷ್ಟಾಗುತ್ತೆ ನೋಡಿ, ಸೊ 0.192 ವ್ಯಾಲ್ಯೂ ರೈಟ್. ಸೊ 0.96 ಇದ್ದದ್ದು ಏನಾಗಿದೆ 0.192. ಎಷ್ಟು ಟೈಮ್ ಆಗಿದೆ, ಸೊ 2 ಟೈಮ್ಸ್ ಅಷ್ಟೇ, ನಿಯರ್ಲಿ 2 ಟೈಮ್ಸ್ ಇನ್ಕ್ರೀಸಸ್ ಆಗಿದೆ. ಸೊ ಡಬಲ್ ಮಾಡಿಯೂ ಕೂಡ ಏನಾಗಿದೆ ನನಗೆ, ಸಿ ಹಿಯರ್ ಇದು 4 ಟೈಮ್ ಆಯ್ತಲ್ಲ. ಇವಾಗ ಏನಾಗಿದೆ, ಡಬಲ್ ಮಾಡಿದ್ದೇನೆ, ಯಾವುದನ್ನು O2 ಅನ್ನು ಡಬಲ್ ಮಾಡಿದ್ದೇನೆ. ಕಾನ್ಸಂಟ್ರೇಷನ್ O2 ಐ ಹ್ಯಾವ್ ಡಬಲ್ಡ್ ಹಿಯರ್, 2 ಟೈಮ್ಸ್ ಇನ್ಕ್ರೀಸ್ ಮಾಡಿದ್ದೇನೆ. ಇವಾಗ ರೇಟ್ ಎಷ್ಟು ಟೈಮ್ ಜಾಸ್ತಿ ಆಗಿದೆ ನನಗೆ, ಓನ್ಲಿ 2 ಟೈಮ್ಸ್ ರೈಟ್. 2ಗೆ 2 ಸೊ 2 ಇದ್ದದ್ದು ಏನಾಗಿದೆ ಇವಾಗ, ಸೊ 2 ಇದ್ದದ್ದು 2 ಇದೆ, 2 ಟೈಮ್ಸ್ ಅಷ್ಟೇ ಇನ್ಕ್ರೀಸ್ ಆಗಿದ್ದು. ಪವರ್ ಎಷ್ಟಾಗುತ್ತೆ ಹಾಗಾದರೆ, ಪವರ್ 1, 2 to the power of 1 ಅಂದರೆ ಏನಾಗುತ್ತೆ 2 ಆಗುತ್ತೆ. ಅದರಿಂದ ಆಕ್ಸಿಜನ್ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ 1 ಆಗುತ್ತೆ ರೈಟ್. ಸೊ ಇಫ್ ಐ ಇನ್ಕ್ರೀಸ್ ಡಬಲ್ ಮಾಡಿದರೆ ಡೆಫಿನೆಟ್ ಆಗಿ ಏನಾಗುತ್ತೆ ನಮಗೆ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ 4th ಎಕ್ಸ್ಪೆರಿಮೆಂಟ್ ಐ ವಿಲ್ ಡೂ ಹಿಯರ್ 0.60 ಆ್ಯಂಡ್ 0.60. ಅಲ್ಟಿಮೇಟ್ ಆಗಿ ಏನಾಗಬೇಕು ಇವಾಗ ಇನ್ನೂ ಕೂಡ ಜಾಸ್ತಿ ಆಗುತ್ತೆ 0.768 ರೈಟ್. ಸರ್ ಹಾಗಾದರೆ ಇದನ್ನು ತಗೊಳ್ಬಹುದಾ, ಸೊ ಇಲ್ಲಿ ಜಾಸ್ತಿ ಇದೆ ಆದ್ದರಿಂದ ಇದು ಡಬಲ್ ನೋ. ರೇಟ್ ಫೈಂಡ್ ಔಟ್ ಮಾಡುವಾಗ, ಸೊ ರೈಟ್ ವಾಟ್ ಎವರ್ ದ ಪವರ್ ವಿ ಹ್ಯಾವ್ ಟು ಸಿ ಹಿಯರ್ with respect to 2 reactants, one we have to keep constant, one must we have to keep constant. So with respect to NO ಇದನ್ನು ಕಾನ್ಸ್ಟೆಂಟ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಸೊ ಇಫ್ ಐ ಡಬಲ್ and what about the rate, and then you can relate this increase in the rate with the power, how much power I have to raise here. ಅರ್ಥ ಆಯ್ತಲ್ವಾ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಇಲ್ಲಿ, ಅರ್ಥ ಆಯ್ತಲ್ವಾ. ಸೊ NO2, ಸೊ ಪವರ್ ಎನ್ನುವಂಥದ್ದು ಏನಾಗುತ್ತೆ ಇಲ್ಲಿ, ಸೊ ಪವರ್ ಎನ್ನುವಂಥದ್ದು 2 ಟೈಮ್ಸ್ ಆಗಬೇಕಿದ್ರೆ ಏನಾಗುತ್ತೆ, ಸೊ ಐ ಹ್ಯಾವ್ ಟು ರೈಸ್ ಹಿಯರ್ 2 to the power of 2 ಅಂದರೆ ಏನಾಗುತ್ತೆ ನನಗೆ 4 ಬರುತ್ತೆ. ಅದರಿಂದ NO 2 ಆಯಿತು, O2 ಸಿಂಗಲ್ ಆಯಿತು ರೈಟ್. ಸೊ ಅದರಿಂದ ಏನಾಗುತ್ತೆ ನಮಗೆ, ಸೊ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ಅಂತ ಹೇಳ್ತೀವಿ. ಕ್ಲಿಯರ್, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್. ಸೊ ಒನ್ಸ್ ಅಗೇನ್ ಸಿ ಹಿಯರ್ ಹೌ ಐ ಹ್ಯಾವ್ ಟೇಕನ್ ಹಿಯರ್ ವಿತ್ ರೆಸ್ಪೆಕ್ಟ್ ಟು ದಿ ಕಾನ್ಸಂಟ್ರೇಷನ್ ಅನ್ನು ಡಬಲ್ ಮಾಡಿದ ತಕ್ಷಣ ಏನಾಗುತ್ತೆ, ರೇಟ್ ಎಷ್ಟು ಟೈಮ್ ಇನ್ಕ್ರೀಸ್ ಆಗಿದೆ, 2 ಟೈಮ್ ರೈಟ್. ಸೊ ಇಲ್ಲಿ NO2 ಅನ್ನು ನಾನು 2 ಪಟ್ಟು NO2 ತಗೊಂಡಾಗ ಕಾನ್ಸಂಟ್ರೇಷನ್, ಸೊ 2 ಟೈಮ್ಸ್ ಐ ಹ್ಯಾವ್ ಟು ಟೇಕನ್. ಆವಾಗ ರೇಟ್ ಎಷ್ಟು ಟೈಮ್ ಆಗಿದೆ, 4 ಟೈಮ್ ಆಗಿದೆ. ಹಾಗಾದರೆ 2 ಪವರ್ ಎಷ್ಟು 4 ಆಗುತ್ತೆ, 2 to the power of 2 ಏನಾಗುತ್ತೆ ನನಗೆ 4 ಆಗುತ್ತೆ. ಅಂದರೆ ಸೊ 2 NO2 ಕಾನ್ಸಂಟ್ರೇಷನ್ ಎಷ್ಟು ಮಾಡಬೇಕು ಇವಾಗ 2 ಮಾಡಬೇಕು ರೈಟ್. ಸೊ ನಾವು ಇಫ್ ಐ ರೈಟ್ ದಿ ರೇಟ್, ಸೊ ಇವಾಗ ನಾನು ಏನು ಮಾಡ್ಬೋದು, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಐ ಕ್ಯಾನ್ ರೈಟ್ ಹಿಯರ್ experimentally determined. So this is experiment I have done, experimentally determined. So then rate of reaction is equal to ಏನಾಗುತ್ತೆ, rate constant into concentration to the power concentration of reactant n ಏನಾಗುತ್ತೆ ನನಗೆ 2 ಬರಿಬೇಕು. O2 ಏನಾಗುತ್ತೆ ನನಗೆ, O2 ಏನಾಗುತ್ತೆ ಪವರ್ 1 ಆಗುತ್ತೆ. So this is exactly how we can write the rate equation for the reaction. ಹಾಗಾದರೆ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಏನಾಗುತ್ತೆ ನನಗೆ, ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಸಿಂಪ್ಲಿ ವಿ ಕ್ಯಾನ್ ರೈಟ್. ಸೊ ರೇಟ್ ಇದ್ದಲ್ಲಿ ಏನು ಮಾಡಬೇಕು ಇವಾಗ, ಮೈನಸ್ ರಿಯಾಕ್ಟೆಂಟ್ ಇದಲ್ವಾ dR/dt, ದಟ್ ಇಸ್ ಈಕ್ವಲ್ ಟು K ಇಂಟು ಏನಾಗುತ್ತೆ concentration of nitrogen monoxide we have to raise the power by 2 and then O2 we have to raise the power of 1. So these 2 and 1 we have done with the experimentally. So ಇಲ್ಲಿ ಏನಾಗಿದೆ with the relationship with this and this 0.6, this 0.6, how we are getting the rate ಯಾವ ರೀತಿ ಇನ್ಕ್ರೀಸ್ ಆಗಿದೆ ಅದರ ಮೇಲೆ ಏನು ಮಾಡ್ತೀವಿ, ಈ ಪವರನ್ನು ರೈಸ್ ಮಾಡ್ತೀವಿ ರೈಟ್. ಸೊ ಇವಾಗ ನೋಡಿ, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅನ್ನು ಬರೆದು ರೇಟನ್ನು ಬರೆದೆ ನಾನು, K ಇಂಟು NO ಟು ದ ಪವರ್ ಏನಾಯಿತು, ಇಲ್ಲಿ 2 ಆಯಿತು, O ಟು ದ ಪವರ್ ಏನಾಯಿತು, ಸ್ಟಾಯ್ಕೋಮೆಟ್ರಿಕ್ ರೇಷಿಯೋ ಇಲ್ಲಿ 1 ಇದೆ, ಅದರಿಂದ ಇಲ್ಲಿ ಏನು ಬರಿತೀನಿ 1 ಬರಿತೀನಿ ರೈಟ್. ಸೊ ಮೇ ಬಿ ಈಕ್ವಲ್ ಆಗ್ಬೋದು. ನಾನು ಇನ್ನೊಂದು ರಿಯಾಕ್ಷನ್ ಬರಿತೇನೆ ನೆಕ್ಸ್ಟ್, ಅದರಲ್ಲಿ ಈಕ್ವಲ್ ಆಗಿರಲ್ಲ. ಸೊ ಅದರಿಂದ ರೇಟ್ ಲಾ ಅಲ್ಲಿ ಬರೀತಾರೆ, ಸೊ ವೇರ್ X and Y ಮೇ ಬಿ ಆರ್ ಮೇ ನಾಟ್ ಈಕ್ವಲ್ ಟು ದಿ ಸ್ಟಾಯ್ಕೋಮೆಟ್ರಿಕ್ ರೇಷಿಯೋ ಅಂತ
Clear? So this is what exactly the differential rate equation. This is experimentally determined value. So this is the rate I have written by looking at the what balanced chemical reaction. So this is wrong way. Clear? So direct ಆಗಿ ರೇಟ್ ಲಾನ ಬರೀರಿ ಅಂತ ಹೇಳಿದ್ರೆ, ಸೊ ಅದರಿಂದ ಇಲ್ಲಿ ಬರೀ ರೇಟ್ ಲಾ ಹ್ಯಾಸ್ ಟು ಬಿ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ ಅಂಡ್ ನಾಟ್ ಬೈ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಫಸ್ಟ್ ನಾ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಇನ್ನು ಬರೆದಿದ್ದೇನೆ, ಬಟ್ ದಿಸ್ ಇಸ್ ರಾಂಗ್. ದಿಸ್ ಇಸ್ ರೈಟ್ ವೇ. ದಿಸ್ ಇಸ್ ರೈಟ್ ವೇ. ರೈಟ್? ಸೊ ನಾವು ಇಟ್ ಮೇ ಬಿ ಈಕ್ವಲ್ ಅಲ್ವಾ? ಸೊ ಇದು ಮೇ ಬಿ ಈಕ್ವಲ್ ಆಗಬಹುದು ರೇಟ್ ಲಾಗೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ರೇಟ್ ಲಾ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ರೇಟ್ ಕಾನ್ಸ್ಟೆಂಟ್. What are the characteristics of the rate constant? Okay, so next characteristics of the rate constant, right? So rate is equal to what? Rate is equal to rate constant into the concentration of reactant. Okay, so reactant. So rate andrenu, how the reactant react, then what is the product you are getting. So rate ಜಾಸ್ತಿ ಇದೆ ಅಂದ್ರೇನು? ರೇಟ್ ಜಾಸ್ತಿ ಇದೆ ಅಂದರೆ ರಿಯಾಕ್ಟೆಂಟ್ ಪ್ರಾಡಕ್ಟ್ ಸೈಡಿಗೆ ಹೋಗ್ತಾ ಇದೆ ಅಲ್ವಾ? ರಿಯಾಕ್ಟೆಂಟ್ ಮಸ್ಟ್ ರಿಯಾಕ್ಟ್ ಆ್ಯಂಡ್ ದೆನ್ ಪ್ರಾಡಕ್ಟ್ ಯು ಮಸ್ಟ್ ಗೆಟ್. ಈಗ 100 ರಿಯಾಕ್ಟೆಂಟ್ ಇದ್ದರೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಅಂದ್ರೇನು? ಸೊ ಈ ವ್ಯಾಲ್ಯೂ ಡಿಕ್ರೀಸ್ ಆಗಬೇಕು. ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ವಾಟ್ ರಿಯಾಕ್ಟೆಂಟ್ ಮಸ್ಟ್ ಇನ್ಕ್ರೀಸ್. ಸೊ ಪ್ರಾಡಕ್ಟ್ ಸ್ಟಾರ್ಟಿಂಗಲ್ಲಿ 0 ಇರುತ್ತೆ, ಇದೇನಾಗಬೇಕು? ಇನ್ಕ್ರೀಸ್ ಆಗಬೇಕು. ಅರ್ಥ ಆಯ್ತಾ? ರಿಯಾಕ್ಟೆಂಟ್ ಡಿಕ್ರೀಸ್ ಆಗಿ ಪ್ರಾಡಕ್ಟ್ ವ್ಯಾಲ್ಯೂ ಏನಾಗಬೇಕು? ಜಾಸ್ತಿ ಆಗಬೇಕು. ಆವಾಗ ರೇಟ್ ಏನಾಗಿದೆ? ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ರೈಟ್? ರೇಟ್ ಎನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ. ರೈಟ್? ಸೊ ಹಾಗಾದ್ರೆ ರೇಟ್ ಕಾನ್ಸ್ಟೆಂಟ್ ಏನಾಗುತ್ತೆ ನಮಗೆ? ರೇಟ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ರೇಟ್ ಡಿವೈಡ್ ಬೈ ಏನು ಮಾಡ್ಬೋದು? ದ ಕಾನ್ಸಂಟ್ರೇಷನ್ ಟರ್ಮ್ಸ್ ಆರ್ ಇರ್ಬೋದು ಅಥವಾ ಪಿ ಇರ್ಬೋದು. ಆರ್ ವ್ಯಾಲ್ಯೂ ಏನಾಗಬೇಕು? ಇವಾಗ ಇಲ್ಲಿ ಡಿಕ್ರೀಸ್ ಆಗಬೇಕು. ರೇಟ್ ಜಾಸ್ತಿ ಇದೆ ಅಂತ ಅಂದರೆ ಅರ್ಥ ಏನು? ರಿಯಾಕ್ಟೆಂಟ್ ಮಸ್ಟ್ ರಿಯಾಕ್ಟ್, ಯು ಶುಡ್ ಗೆಟ್ ಪ್ರಾಡಕ್ಟ್. ರೈಟ್? ಸೊ ಇಲ್ಲಿ ಏನಾಗುತ್ತೆ? ಇವಾಗ 90 ಇದ್ರೆ ಇಲ್ಲಿ ಏನಾಗಿತ್ತು? ಇವಾಗ 10 ಜನರೇಟ್ ಆಯಿತು. ಹೌದಾ? ಹೀಗೆ ಹಾಗೆ 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 ಏನಾಗುತ್ತೆ? ಇಲ್ಲಿ 0 ಆಗುತ್ತೆ, ಇಲ್ಲಿ ಏನಾಗುತ್ತೆ? 100 ಆಗುತ್ತೆ. ರೈಟ್? As time passes, this value decreases and here the product value increases. As time passes, reactant value decrease ಆಗಬೇಕು, ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಅದನ್ನೇನು ಹೇಳ್ತೀವಿ ನಾವು? ರೇಟ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ರೈಟ್? ಸೊ ಇಲ್ಲಿ ಒಂದು ರೇಟ್ ಕಾನ್ಸ್ಟೆಂಟ್ ಇದೆ ಅಲ್ವಾ? ಹಾಗಾದ್ರೆ ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಏನು? ರೇಟ್ ಡಿವೈಡ್ ಬೈ ರಿಯಾಕ್ಟೆಂಟ್. ಹಾಗಾದ್ರೆ ರೇಟ್ ಎನ್ನುವಂಥದ್ದು ಏನಾಗುತ್ತೆ? ಸೊ ಒಂದು ಸ್ಪೆಸಿಫಿಕ್ ರೇಟ್ ಇರುತ್ತೆ ಅಲ್ವಾ? ಅದಕ್ಕೆ ಏನು ಮಾಡಬೇಕು? ರಿಯಾಕ್ಟೆಂಟ್ ವ್ಯಾಲ್ಯೂ ಏನಾಗಬೇಕು ಇವಾಗ? ಸೊ ಸಿ ಹಿಯರ್, ಇಫ್ ಐ ಟೇಕ್ ರಿಯಾಕ್ಟೆಂಟ್, ಡಿನಾಮಿನೇಟ್ರಲ್ಲಿ ವ್ಯಾಲ್ಯೂ ಏನಾಗ್ತಾಯಿದೆ ಇವಾಗ? ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿನಾಮಿನೇಟರ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದ್ರೆ ರೇಟ್ ಇನ್ಕ್ರೀಸ್ ಆಗುತ್ತೆ, ಡಿನಾಮಿನೇಟರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಅಂದರೆ ಏನಾಗುತ್ತೆ ಇವಾಗ? ಟೋಟಲ್ ರೇಟ್ ಕಾನ್ಸ್ಟೆಂಟ್ ಏನಾಗುತ್ತೆ? ಸಿ ಹಿಯರ್, ಐ ವಿಲ್ ರೈಟ್ 20 ಇದೆ ಅಂತ ಎಣಿಸ್ಕೊಳ್ಳಿ. ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ 20 ಇದೆ ಅಂತ ಎಣಿಸ್ಕೊಳ್ಳಿ. ಇವಾಗ ಇಲ್ಲಿ 10 ಇದೆ ಅಂತ ಎಣಿಸ್ಕೊಳ್ಳಿ. ರೈಟ್? 20 10 ಆಗುತ್ತೆ. ಸೊ ರೇಟ್ ಕಾನ್ಸ್ಟ್ ಇಲ್ಲಿಗ 21 ಅಂತ ಎಣಿಸ್ಕೊಳ್ಳಿ. ಇಲ್ಲಿ ಏನಾಗುತ್ತೆ? 5 ಅಂತ ಎಣಿಸ್ಕೊಳ್ಳಿ, ಅಥವಾ ಬೇಡ 8. ರೈಟ್? 22 ಡಿವೈಡ್ ಬೈ ಎಷ್ಟಾಗುತ್ತೆ ಇಲ್ಲಿ? 8. ಸೊ ಬರೀರಿ 5 ಬರೀರಿ. ಸೊ 23 ಡಿವೈಡ್ ಬೈ 2 ಬರೀರಿ. ಸೊ ಸಿ ಹಿಯರ್ 10 8 5 2 0 ಹೀಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗಿದೆ ಅಂತ ಎಣಿಸ್ಕೊಳ್ಳಿ, ಅಥವಾ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಬೇಕಾದ್ರೆ ಇಟ್ಟು ನೋಡಿ. ಅವಾಗ ಏನಾಗುತ್ತೆ ನಮಗೆ? ಸೊ ಕೆ ವ್ಯಾಲ್ಯೂ ಏನಾಗುತ್ತೆ? ಸೊ ಕೆ ವ್ಯಾಲ್ಯೂ ಇನ್ಕ್ರೀಸಸ್. ರೈಟ್? ಸೊ ಸಿ ಹಿಯರ್, it is a measure of rate of reaction. ಯಾವುದು? ರೇಟ್ ಕಾನ್ಸ್ಟೆಂಟ್. ಇಟ್ ಈಸ್ ದ ಮೆಜರ್ ಆಫ್ ರೇಟ್ ಆಫ್ ರಿಯಾಕ್ಷನ್. ಹೈಯರ್ ದಿ ವ್ಯಾಲ್ಯೂ ಆಫ್ ಕೆ, ಹೈಯರ್ ದಿ ವ್ಯಾಲ್ಯೂ ಆಫ್ ಕೆ. ಸೊ ಕೆ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ ಹೈಯರ್ ಆಗುತ್ತೆ. ಹೈಯರ್ ದಿ ವ್ಯಾಲ್ಯೂ ಆಫ್ ಕೆ, ಗ್ರೇಟರ್ ಇಸ್ ದಿ ರೇಟ್ ಆಫ್ ಅ ರಿಯಾಕ್ಷನ್. ಸೊ ರೇಟ್ ಆಫ್ ಅ ರಿಯಾಕ್ಷನ್ ಏನಾಗ್ತದೆ? ರೇಟ್ ಇದು ರಿಯಾಕ್ಟೆಂಟ್ ಇದು ಪ್ರಾಡಕ್ಟ್ ಸೈಡ್ ಹೋಗ್ತಾ ಇದೆ. ಹೈಯರ್ ದಿ ವ್ಯಾಲ್ಯೂ ಆಫ್ ಕೆ, ಸೊ ದ ಕೆ ವ್ಯಾಲ್ಯೂ ಜಾಸ್ತಿ ಯಾವುದಕ್ಕೆ ಇರುತ್ತೆ ನೋಡಿ, ಅವಾಗ ಏನಾಗುತ್ತೆ ನಮಗೆ? ರಿಯಾಕ್ಟೆಂಟ್ ಏನಾಗುತ್ತೆ ನಮಗೆ? ರೇಟ್ ಆಫ್ ರಿಯಾಕ್ಷನ್ ಬಿಕಮ್ಸ್ ವಾಟ್? ಗ್ರೇಟರ್. ಅರ್ಥ ಆಯ್ತಲ್ವ ಹೇಳಿದ್ದು? ರೇಟ್ ಆಫ್ ರಿಯಾಕ್ಷನ್ ಎನ್ನುವಂಥದ್ದು ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾವಾಗ? ರಿಯಾಕ್ಟೆಂಟ್ ಕಡಿಮೆ ಆಗಬೇಕು. ರಿಯಾಕ್ಟೆಂಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅಂದಾಗೆ ರೇಟ್ ಏನಾಗಬೇಕು ನಮಗೆ? ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಬೇಕು? ಇನ್ಕ್ರೀಸ್ ಆಗುತ್ತೆ. ರೈಟ್? ಆದ್ದರಿಂದ ಇಟ್ ಈಸ್ ಅ ಮೆಷರ್ ಆಫ್ ರೇಟ್ ಆಫ್ ರಿಯಾಕ್ಷನ್. ರೇಟ್ ಕಾನ್ಸ್ಟೆಂಟ್ ಯಾವುದು? ರೇಟನ್ನು ಮೆಷರ್ ಮಾಡುತ್ತೆ. ಹೈಯರ್ ದಿ ವ್ಯಾಲ್ಯೂ ಆಫ್ ಕೆ, ಗ್ರೇಟರ್ ಇಸ್ ದಿ ರೇಟ್ ಆಫ್ ಅ ರಿಯಾಕ್ಷನ್. ರೈಟ್? ನೆಕ್ಸ್ಟ್, ಫಾರ್ ಅ ಪರ್ಟಿಕ್ಯುಲರ್ ರಿಯಾಕ್ಷನ್ ಇಟ್ ಹ್ಯಾಸ್ ಡೆಫಿನೆಟ್ ವ್ಯಾಲ್ಯೂ ಆಫ್ ಕೆ. ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಅನ್ನು ತಗೊಂಡಿದ್ರೆ ಏನಾಗುತ್ತೆ ನಮಗೆ? ಡೆಫಿನೆಟ್ ವ್ಯಾಲ್ಯೂ ಇರುತ್ತೆ. ಕೆಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ ಆ ರಿಯಾಕ್ಷನ್ಗೆ. ಯಾವಾಗ? ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ರೈಟ್? ಸೊ ಡೆಫಿನೆಟ್ ರಿಯಾಕ್ಷನ್ಗೆ ಒಂದು ಪರ್ಟಿಕ್ಯುಲರ್ ಕೆ ಇರುತ್ತೆ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಅಂತ ನಾವು ಅದನ್ನು ಹೇಳ್ಬೋದು. ದ ವ್ಯಾಲ್ಯೂ ಆಫ್ ರೇಟ್ ಕಾನ್ಸ್ಟೆಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಒನ್ ಥಿಂಗ್ ಯು ಮಸ್ಟ್ ರಿಮೆಂಬರ್. ಸೊ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ? ರೇಟ್ ಮಸ್ಟ್ ಬಿ ಇನ್ಕ್ರೀಸಸ್. ಆವಾಗ ರೇಟ್ ಕಾನ್ಸ್ಟೆಂಟ್ ಏನಾಗಬೇಕು ನಮಗೆ? ಇನ್ಕ್ರೀಸ್ ಆಗಲೇಬೇಕಾಗತ್ತೆ. ರೈಟ್? So it does not depend upon the initial concentration of the reactant. So initial concentration ಎಷ್ಟೇ ತಗೊಳ್ಳಿ, ಇಲ್ಲಿ ಏನಾಗುತ್ತೆ ನಮಗೆ? ಸೊ ಫಾರ್ ಅ ಪರ್ಟಿಕ್ಯುಲರ್ ರಿಯಾಕ್ಷನ್ ಇಟ್ ಹ್ಯಾಸ್ ಡೆಫಿನೆಟ್ ವ್ಯಾಲ್ಯೂ ಆಫ್ ಕೆ.
ಅಂದರೆ ಪರ್ಟಿಕ್ಯುಲರ್ ರಿಯಾಕ್ಷನ್ ಒಂದು ಕೆ ಅನ್ನು ಫಿಕ್ಸ್ ಮಾಡಿ ಆಗಿದೆ. ನೀವು ಕಾನ್ಸಂಟ್ರೇಷನ್ ಎಷ್ಟು ಬೇಕಾದ್ರೂ ತಗೊಳ್ಳಿ, ಇಲ್ಲಿ 100 ತಗೊಳ್ಳಿ, ಇಲ್ಲಿ 100 ತಗೊಳ್ಳಿ, ಇಲ್ಲ 50 ತಗೊಳ್ಳಿ, ಇಲ್ಲ ನೀವು 10 ತಗೊಳ್ಳಿ, ಕಾನ್ಸಂಟ್ರೇಷನ್ ಎಷ್ಟು ಬೇಕಾದ್ರೂ ತಗೊಳ್ಳಿ. ರೇಟ್ ಏನಾಗುತ್ತೆ ನಮಗೆ ಚೇಂಜ್ ಅನ್ನುವಂಥದ್ದು ಏನಾಗುತ್ತೆ, 100 ಇದ್ದದ್ದು ಇಲ್ಲಿ 10 ಆಯಿತು, ಅಥವಾ 50 ಕಾನ್ಸಂಟ್ರೇಷನ್ ತಗೊಂಡಿದ್ರೆ ಏನಾಗುತ್ತೆ ನಮಗೆ 50 ಇದ್ದದ್ದು ಏನಾಗ್ಬೋದು ಇಲ್ಲಿ, ಸೊ 50 ಇದ್ದದ್ದು ಕನ್ವರ್ಟ್ 10 ಆಗ್ಬೋದು, ರೈಟ್. 100 ಇದ್ದದ್ದು 10 ಆಯಿತು, 50 ಇದ್ದದ್ದು 10 ಆಯಿತು, ಸೇಮ್ ಅಲ್ವಾ, ರೈಟ್. ಆವಾಗ ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ವಾಟ್, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಅಂಡ್ ಇಟ್ಸ್ ಯೂನಿಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಕೆ ನ ಯೂನಿಟ್ಸ್ ಕೇಳ್ತಾರೆ, ದ ವ್ಯಾಲ್ಯೂ ಆಫ್ ಕೆ ಯೂನಿಟ್ಸ್ ಕೇಳ್ತಾರೆ. ವಾಟ್ ಇಸ್ ದ ಯೂನಿಟ್ ಆಫ್ rate constant? The unit of rate constant is depend upon what, overall order of a reaction. ಹಾಗಿದ್ರೆ overall order of reaction ಅಂದ್ರೇನು, what is the order of reaction? Order of reaction is nothing but whatever the rate law you have written. So rate law ಬರ್ದಿದ್ದಲ್ಲ, rate is equal to K into concentration of reactant A ಬರೆಯುವ, ಇಲ್ಲಿ B ಬರೆಯುವ, X ಮತ್ತು Y ಬರ್ದಿದ್ರಲ್ಲ ಒಂದು ರಿಯಾಕ್ಷನ್ ಅಲ್ಲಿ, X plus Y ಅನ್ನುವಂಥದ್ದು ಏನಾಗುತ್ತೆ, ಸೊ ಆರ್ಡರ್ ಆಫ್ ರಿಯಾಕ್ಷನ್, ಎಕ್ಸ್ ಪ್ಲಸ್ ವೈ ಅನ್ನೋಂಥದ್ದು ಏನಾಗುತ್ತೆ ನಮಗೆ ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಹೇಳ್ತೀವಿ, ರೈಟ್. ಸೊ ಆರ್ಡರ್ ಆಫ್ ರಿಯಾಕ್ಷನ್. ಹಾಗಾದರೆ ಆರ್ಡರ್ ಆಫ್ ರಿಯಾಕ್ಷನ್ ಅಂದ್ರೇನು, ಸೊ ದ ಯೂನಿಟ್ ಆಫ್ ಕೆ ಇಸ್ ಡಿಪೆಂಡಿಂಗ್ ಅಪಾನ್ ದಿ ಓವರ್ ಆಲ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ಅಂತ ಹೇಳ್ಬೋದು, ರೈಟ್. ಸೊ ದೀಸ್ ಆರ್ ವಾಟ್ ಎಕ್ಸಾಕ್ಟ್ಲಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ರೇಟ್ ಕಾನ್ಸ್ಟೆಂಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ CET ನೀಟಲ್ಲಿ ಕೇಳ್ಬೋದು. 5 ಕ್ಯಾರೆಕ್ಟರಿಸ್ಟಿಕ್ಕನ್ನು ಕೊಟ್ಟಿದ್ದೇವೆ, ಅದರಲ್ಲಿ 3 ಕೊಟ್ಟಿರ್ತಾರೆ, ಇನ್ನೊಂದು ರಾಂಗ್ ಕೊಟ್ಟಿರ್ತಾರೆ, ಆಯಿತಾ. It depends on initial concentration of the reactants, right? What is the characteristics of rate of reaction? So ಇದನ್ನ ಸ್ಕಿಪ್ ಮಾಡಿ, ಇಲ್ಲಿ ಏನು ಮಾಡ್ತಾರೆ, it depend upon the initial concentration, which one is wrong ಅಂತ ಕೇಳ್ತಾರೆ. So this is right, this is right, this is right. ಆವಾಗ it depends on initial concentration. ಆವಾಗ ಆನ್ಸರ್ ಏನಾಗುತ್ತೆ, so this ತಪ್ಪಿದ್ದದ್ದು ಹುಡುಕಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ರೈಟ್. ಸೊ ಈ ರೀತಿ ಮಾಡ್ಬೋದು. does not independent on the initial concentration. So ಆ ರೀತಿ ಕೇಳ್ಬೋದು. ಓಕೆ, ಸೊ ನೋಟ್ ಇಟ್ ಡೌನ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ we will go with the order of a reaction. Order of a reaction. So what is the order of reactions? So let us consider a particular reaction AA plus BB gives CC and then DD. What is the rate law? Experimentally determined rate law. Rate is equal to ಏನಾಗುತ್ತೆ ನಮಗೆ K ಇಂಟು ರಿಯಾಕ್ಟೆಂಟಿಗೆ ಬರಿತೇವೆ A ಮತ್ತು B ಬರಿತೇವೆ ಅಲ್ವಾ, ರೈಟ್. ಸೊ ವಿ ಹ್ಯಾವ್ ಟು ರೈಸ್ ದಿ ಪವರ್ ಹಿಯರ್ X and we have to write the power Y, right. So whatever the power I have raised here with respect to A and with respect to B, with respect to what, with respect to what, A I have raised power X, with respect to B I have raised Y. ಸೊ X ಮತ್ತು Y ಅಂದ್ರೇನು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಲ್ವಾ. ಪವರನ್ನು ರೈಸ್ ಮಾಡ್ತೀವಿ ಹೇಗೆ, ಎಕ್ಸ್ಪೆರಿಮೆಂಟಲಿ ನೈಟ್ರೋಜನ್ ಮೊನಾಕ್ಸೈಡ್ ಪ್ಲಸ್ ಆಕ್ಸಿಜನ್ ಸೇರಿಸಿದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಆಗುತ್ತೆ, ಹೇಗೆ ಏನು ಹೇಳಿದ್ದೇನೆ ಅವಾಗ ಅಲ್ವಾ. ಅದೇ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ. ಸೊ ಅದು ಯಾಕೆ ಬೇಕು, ವಿತ್ ರೆಸ್ಪೆಕ್ಟ್ ಟು ಎ, ವಿತ್ ರೆಸ್ಪೆಕ್ಟ್ ಟು ಬಿ, ವೈ ಅಂತ ಹೇಳಿದ್ದೇವೆ. ಹಾಗಾದರೆ ಸೊ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಹೇಳ್ತೀವಿ, ಆರ್ಡರ್ with respect to A, calling what, X, right. Order with respect to B, we can say it is Y. ಹಾಗ ಟೋಟಲ್ ಆರ್ಡರ್ ಏನಾಗುತ್ತೆ, ಆರ್ಡರ್ ಆಫ್ ದಿಸ್ ರಿಯಾಕ್ಷನ್, ರೈಟ್. ಆದ್ದರಿಂದ therefore ಆರ್ಡರ್ ಆಫ್ ದ ರಿಯಾಕ್ಷನ್, ಸೊ ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗುತ್ತೆ, ಸೊ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್. ಹಾಗಾದರೆ ಎ ಮತ್ತು ಬಿ ರಿಯಾಕ್ಟ್ ಆಗಿ ಸಿ ಮತ್ತು ಡಿ ಸಿಗ್ತದಲ್ವಾ, ಈ ರಿಯಾಕ್ಷನಿನ ಆರ್ಡರ್ ಏನು. ಸೊ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ವಾಟ್, ಸಮ್ ಆಫ್ ವಾಟ್, ಪವರ್ ವಿಚ್ ಯು ಹ್ಯಾವ್ ರೈಸ್ಡ್ ಇನ್ ಅ ರೇಟ್ ಲಾ. ಸೊ ರೇಟ್ ಲಾ ಬರೀತೀರಲ್ಲ, ರೇಟ್ ಲಾನ ಹೇಗೆ ಬರೀತೀರಿ, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್, ಎಕ್ಸ್ ಬರ್ದ್ರಿ, ವೈ ಬರ್ದ್ರಿ, ಎಕ್ಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಎ, ಎಕ್ಸ್ ಇಸ್ ವೈ ವಿತ್ ರೆಸ್ಪೆಕ್ಟ್ ಟು ಬಿ. ಅದರಿಂದ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಎಕ್ಸ್ ಆಗುತ್ತೆ, ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ವೈ ಆಗುತ್ತೆ. ಸೊ ಟೋಟಲ್ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ಏನಾಗುತ್ತೆ ನಮಗೆ, ಸೊ ವಿ ಹ್ಯಾವ್ ಟು ಸಮಿಟ್, ರೈಟ್, ವಿ ಹ್ಯಾವ್ ಟು ಸಮಿಟ್. ಹಾಗಾದರೆ ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್, ರೈಟ್. ಸೊ ನೋಟ್ ಇಟ್ ಡೌನ್, ರೈಟ್. ಸೊ ನಾವು ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್, ಆರ್ಡರ್ ಆಫ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ the sum of the powers of the concentration of the reactants in the rate law expression,
rate law expression is called the order of the chemical reaction, right? So therefore total or else overall order of the reaction. So ಹೇಗೆ ಹೇಳ್ಬೋದು ನಾವು ಅದನ್ನ overall order of the reaction, right? Overall order of the reaction is equal to what? Sum of the powers which we have raised in terms of what? X and y, right? X plus y ಏನಾಗುತ್ತೆ ನಮಗೆ order of the reaction ಆಗುತ್ತೆ, right? So ಹಾಗಾದರೆ chemical equation ಅನ್ನು ಬರೀತೀನಿ. So we can write the chemical equation, right? We can write the rate law with the experimentally determined values x and y. We can write it. The sum ಎನ್ನುವಂಥದ್ದು ಏನಾಗಬೇಕು? x ಮತ್ತು y ಎನ್ನುವಂಥದ್ದು ಒಂದಾದರೆ, suppose x plus y or else the order becomes 1. ಆನ್ಸರ್ 1 ಬಂದರೆ ಇದಕ್ಕೆ ಹೇಳ್ತೀವಿ ನಾವು ಅದನ್ನು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಇದನ್ನು? ಫಸ್ಟ್ ಆರ್ಡರ್ ರಿಯಾಕ್ಷನ್, ರೈಟ್? ಸೊ ಆರ್ಡರ್ ಈಕ್ವಲ್ ಟು 2 ಏನು ಹೇಳ್ತೀವಿ ನಾವು ಅದನ್ನು? ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ರೈಟ್? ಆರ್ಡರ್ 1 ಆದರೆ ಏನಾಗುತ್ತೆ ನಮಗೆ? ಫಸ್ಟ್ ಆರ್ಡರ್ ಅಂತ ಹೇಳ್ತೀವಿ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ ರಿಯಾಕ್ಷನಿಗೆ ಆರ್ಡರ್ ಸಮ್ ಇಸ್ ಈಕ್ವಲ್ ಟು ವಾಟ್? 2 ಅಂತ ಬಂತು ಅಂತ ಅನ್ಸ್ಕೊಳ್ಳಿ. 2 x plus y ಏನಾದರೂ ಇರ್ಬೋದು. ರಿಯಾಕ್ಟೆಂಟ್ ರೇಟ್ ಲಾ ಬರಿತೀರಿ, ಅಲ್ಲಿ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ವಾಟ್? ಹೌ ಮೆನಿ ರಿಯಾಕ್ಟೆಂಟ್ಸ್. ಇಲ್ಲಿ 2 ರಿಯಾಕ್ಟೆಂಟ್ ಇದೆ, 3 ರಿಯಾಕ್ಟೆಂಟ್ ಇದ್ದರೆ 3 ಬರುತ್ತೆ, ಎಕ್ಸ್ ವೈ ಇನ್ನೊಂದು ಝಡ್ ಬರಿಬೋದು, ರೈಟ್? ಅವಾಗ ಏನಾಗುತ್ತೆ ನಮಗೆ? ಸೊ 2 ಬಂದರೆ ಸೆಕೆಂಡ್ ಆರ್ಡರ್ ಅಂತ ಹೇಳ್ತೀವಿ, 3 ಬಂದರೆ ಥರ್ಡ್ ಆರ್ಡರ್ ಅಂತ ಹೇಳ್ತೀವಿ, ಥರ್ಡ್ ಆರ್ಡರ್, ರಿಮೆಂಬರ್. ಸೊ 0 ಬಂದರೆ ಏನು ಹೇಳ್ತೀವಿ ನಾವು ಅದನ್ನು? ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಝೀರೋ ಆರ್ಡರ್ ರಿಯಾಕ್ಷನ್. ಅದೇ ರೀತಿಯಲ್ಲಿ ಫ್ರ್ಯಾಕ್ಷನ್ ವ್ಯಾಲ್ಯೂ ಬಂದರೆ ಏನಾಗುತ್ತೆ? ಫ್ರ್ಯಾಕ್ಷನ್ ವ್ಯಾಲ್ಯೂ ಕೂಡ ಬರ್ಬೋದು ಇಲ್ಲಿ, ರೈಟ್? ಆ್ಯಂಡ್ ದ್ಯಾಟ್ ಫ್ರ್ಯಾಕ್ಷನ್ ಆರ್ಡರ್ 1/3 ಇದ್ರೆ 1/3 ಆರ್ಡರ್, ರೈಟ್? ಸೊ ಅದನ್ನ ಹೇಳ್ತೀವಿ ನಾವು ಅದನ್ನು ಫ್ರ್ಯಾಕ್ಷನ್ ಬಂದರೂ ಕೂಡ ಫ್ರ್ಯಾಕ್ಷನಲ್ ಆರ್ಡರ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಸೊ ಇಫ್ ಯು ಗೆಟ್ ದಿ ಫ್ರ್ಯಾಕ್ಷನ್ ಯು ಕ್ಯಾನ್ ಸೇ ಇಟ್ ಈಸ್ ದ್ಯಾಟ್ ಫ್ರ್ಯಾಕ್ಷನಲ್ ಆರ್ಡರ್. So we will give one example for zero order reaction, first order reaction, second order reaction and the third order reaction and the fractional order reaction. ಅದರಿಂದ molecularity ಬರುತ್ತೆ ಪುನಃ. ಸೊ we have to go with the molecularity ಮತ್ತು ಆರ್ಡರಿಗೆ ಡಿಫರೆನ್ಸ್ ಅನ್ನು ಕೇಳ್ತಾರೆ. ಕ್ಲಿಯರ್? ಸೊ what is the difference between what? Molecularity of the reaction and the order of reaction ಅಂತ ಕೇಳ್ತಾರೆ. ಸೊ ಆವಾಗ this is very very important. ಸೊ ಆರ್ಡರ್ 0 ಆಗ್ಬೋದು, ಫ್ರ್ಯಾಕ್ಷನ್ ಕೂಡ ಆಗ್ಬೋದು, ರೈಟ್? molecularity ಏನಾಗುತ್ತೆ? ಸೊ ಆಫ್ಟರ್ ಫಿನಿಶಿಂಗ್ ದ molecularity, so we will compare this order with that molecularity, right? So now for time being just know zero order, first order, second order, third order and the fractional order. So now we have to go with the example. Zero order example, first order example ಯಾವುದೆಲ್ಲ. Okay, so the example you can see here for the first order reaction, C2H4 react with hydrogenation ಏನಾಗುತ್ತೆ ನಮಗೆ? C2H6 ಬರುತ್ತೆ, higher order, right? So alkane converted into alkane. So this is example for what? First order reaction. And the same way, so nitrogen dioxide, the reverse of this reaction, ಏನಾಗುತ್ತೆ? ಫಾರ್ಮೇಷನ್ ಆಫ್ ನೈಟ್ರೋಜನ್ ಮೊನಾಕ್ಸೈಡ್ ಆ್ಯಂಡ್ ದಿ O2. ರಿಯಾಕ್ಟೆಂಟ್ಸ್ ಯಾವುದಿದೆ? NO2 ಇರುತ್ತೆ. ರೇಟ್ ಬಂದರೆ ಏನಾಗುತ್ತೆ ನನಗೆ? ರೇಟ್ ಈಸ್ ಈಕ್ವಲ್ ಟು ವಾಟ್? ರೇಟ್ ಕಾನ್ಸ್ಟೆಂಟ್ ಇಂಟು ದ ಕಾನ್ಸಂಟ್ರೇಷನ್ ಆಫ್ NO ಟು ದ ಪವರ್ ಏನು ಮಾಡಿದ್ದಾರೆ? ರೈಸ್ 2 ಮಾಡಿದ್ದಾರೆ. ಅದರಿಂದ ಇದು ಸೆಕೆಂಡ್ ಆರ್ಡರ್. ಸೊ ದಿಸ್ ಈಸ್ ಆಲ್ಸೋ ವಾಟ್? ಸೆಕೆಂಡ್ ಆರ್ಡರ್ ಇಕ್ವೇಷನ್ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಆರ್ಡರ್ ಇಕ್ವೇಷನ್. ನೆಕ್ಸ್ಟ್ ಹೈಡ್ರೋಜನ್ ಅಯೋಡೈಡ್, ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ಸೊ ಹೈಡ್ರೋಜನ್ ಪ್ಲಸ್ ಅಯೋಡಿನ್ ರಿಯಾಕ್ಷನ್ ಆಗುತ್ತೆ, 2 moles ಆಫ್ ಹೈಡ್ರೋಜನ್ ಅಯೋಡೈಡ್ ಫಾರ್ಮೇಷನ್ ಆಗುತ್ತೆ. ರೇಟ್ ಏನಾಗುತ್ತೆ ನಮಗೆ? ರೇಟ್ ಇಸ್ ಈಕ್ವಲ್ K ಇಂಟು H2 ಟು ದ ಪವರ್ 1 I2 ಟು ದ ಪವರ್ ಆಫ್ 1 1 + 1 ಎಷ್ಟಾಗುತ್ತೆ? ಓವರ್ ಆಲ್ ಆರ್ಡರ್ ಸೆಕೆಂಡ್. ಅದರಿಂದ ಇದಕ್ಕೆ ಹೇಳ್ತೀವಿ ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ರೈಟ್? ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ರೈಟ್? ಸೊ ದ ಫಾರ್ಮೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್, ಸೊ ಉಲ್ಟಾ ಈ ರಿಯಾಕ್ಷನ್ ಇಲ್ಲಿ ಏನಾಗುತ್ತೆ? 2 ಇದೆ, ರೈಟ್? 2 moles ಆಫ್ NO2 O2 and then 2 NO2. ರೇಟ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್. NO2ಗೆ ಸೊ ರಿಯಾಕ್ಟೆಂಟ್ NO2ಗೆ ಪವರ್ 2 ಮಾಡಿದ್ದೇವೆ, ಆಕ್ಸಿಜನ್ಗೆ ಪವರ್ 1 ಮಾಡಿದ್ದೇವೆ. ಅದರಿಂದ ಓವರ್ ಆಲ್ ಆರ್ಡರ್ ಎಷ್ಟಾಗುತ್ತೆ ನಮಗೆ? 2 + 1 ಎಷ್ಟಾಯ್ತು? ಇವಾಗ 3 ಆಯಿತು. ಅದರಿಂದ ಇದಕ್ಕೆ ಹೇಳ್ಬೋದು ಥರ್ಡ್ ಆರ್ಡರ್ ರಿಯಾಕ್ಷನ್ಸ್. ಸೊ ಯು ಕ್ಯಾನ್ ಸೇ ಇಟ್ ಇಸ್ ಥರ್ಡ್ ಆರ್ಡರ್ ರಿಯಾಕ್ಷನ್. 2 + 1 ದಟ್ ಈಸ್ ಈಕ್ವಲ್ ಟು 3. ಅದರಿಂದ ಥರ್ಡ್ ಆರ್ಡರ್, ರೈಟ್? ನೆಕ್ಸ್ಟ್, ರೈಟ್? ಡಿಕಂಪೋಸಿಷನ್ ಆಫ್ ವಾಟ್? ಅಮೋನಿಯಾ, NH3. 2 moles of NH3 gives N2 and the 3 moles of H2O. ರೇಟ್ ಏನಾಗುತ್ತೆ? ಡಿಪೆಂಡಿಂಗ್ ಅಪಾನ್ ದ ರಿಯಾಕ್ಟೆಂಟ್ಸ್. ರಿಯಾಕ್ಟೆಂಟ್ ಪವರ್ ಏನು ಮಾಡಿದ್ದೀನಿ ಇಲ್ಲಿ? 0. ಸೊ ಇಟ್ ಡಸಂಟ್ ಡಿಪೆಂಡ್ ಅಪಾನ್ ದಿ ವಾಟ್? ದ ರೇಟ್ ಆರ್ಡರ್. ಸೊ ಆರ್ಡರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆದ್ದರಿಂದ ಇದಕ್ಕೆ ಹೇಳ್ತೀವಿ ಅದನ್ನು. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆನ್ ವಾಟ್? ಆರ್ಡರ್. ಆದ್ದರಿಂದ ಏನು ಹೇಳ್ತೀವಿ ನಾವು ಅದನ್ನು? ಝೀರೋ ಆರ್ಡರ್ ಅಂತ ಹೇಳ್ತೀವಿ. ಸೊ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತೀವಿ,
ರೈಟ್. ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬ್ರೋಮೈಡ್ಸ್, ಹೈಡ್ರೋಜನ್ ರಿಯಾಕ್ಟ್ ವಿತ್ ಬ್ರೋಮಿನ್, ರೇಟ್ ಏನಾಗುತ್ತೆ ನೋಡಿ, ರೇಟ್ ಇಸ್ ಈಕ್ವಲ್ ಟು ಕೆ ಇಂಟು ಎಚ್. ಹೈಡ್ರೋಜನಿನ ಕಾನ್ಸಂಟ್ರೇಷನ್ ಏನಾಗಿದೆ 1 ಆಗಿದೆ, ಬ್ರೋಮಿನಿನ ಕಾನ್ಸಂಟ್ರೇಷನ್ ಆಗಿದೆ ಹಾಫ್ ಆಗಿದೆ. ಸೊ ಟೋಟಲ್ ಏನಾಗುತ್ತೆ 1 ಪ್ಲಸ್ ಹಾಫ್ ಎಷ್ಟಾಗುತ್ತೆ, ಸೊ ಯು ಕ್ಯಾನ್ ರಿರೈಟ್ 3/2, 3/2 ದಟ್ ಇಸ್ ಅ ಫ್ರಾಕ್ಷನಲ್ ಆರ್ಡರ್ ಅಂತ ಹೇಳ್ತೀವಿ. ಹೇಳ್ತೀವಿ ನಾವು ಅದನ್ನು ಫ್ರಾಕ್ಷನಲ್ ಆರ್ಡರ್, ರೈಟ್, ಫ್ರಾಕ್ಷನಲ್ ಆರ್ಡರ್ ಅಂತ ಹೇಳ್ಬೋದು, ಫ್ರಾಕ್ಷನಲ್ ಆರ್ಡರ್. ಇನ್ ದ ಸೇಮ್ ವೇ ರೈಟ್, ಆಲ್ಡಿಹೈಡ್ CH3CHO ಡಿಕಂಪೋಸಸ್ ಟು ವಾಟ್, ಮೀಥೇನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ. ರೇಟ್ ಏನಾಗುತ್ತೆ ನೋಡಿ, ಸೊ ರಿಯಾಕ್ಟೆಂಟಿನ ಪವರ್ ಎಷ್ಟಾಗಿದೆ ನೋಡಿ 3/2 ಆಗಿದೆ, ಅದರಿಂದ ರೇಟ್ ಎಷ್ಟಾಯಿತು ಇದ್ರದ್ದು ಕೂಡ ಏನಾಗುತ್ತೆ 3/2 ಆಗುತ್ತೆ, ರೈಟ್. ಸೊ ವಾಟ್ ಎವರ್ ದ ನಂಬರ್ ಐ ಹ್ಯಾವ್ ರಿಟನ್ ಹಿಯರ್, ರೈಟ್, ಆಲ್ ದ ವಾಟ್ ಎವರ್ ದಿ to the power whatever the number I have written here, this is very very important. So this number is what, experimentally determined value, right, experimentally determined value. ಸೊ ನಾನು ಏನು ಮಾಡ್ತೀನಿ, ಆರ್ಡರನ್ನು ಡೈರೆಕ್ಟ್ ರಿಯಾಕ್ಷನನ್ನು ನೋಡಿ ಬರಿತೀನಿ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ನಾಟ್ ಪಾಸಿಬಲ್, ರೈಟ್. ಸೊ ಇಲ್ಲಿ ನೋಡಿ, ಇಲ್ಲಿ 2NH3 ಇದೆ, ಹಾಗಾದರೆ ಇಲ್ಲಿ 2 ಇದೆ, ಪವರ್ 2 ಆಗ್ತದ ಇಲ್ಲಿ, ನೋ. ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ವ್ಯಾಲ್ಯೂಯಲ್ಲಿ 0 ಬಂದಿದೆ, ಅದರಿಂದ 0 ಆರ್ಡರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ 0 ಆರ್ಡರ್, ಕ್ಲಿಯರ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ H2 ಇದೆ, Br ಇದೆ, ರೈಟ್, ಇಲ್ಲಿ 1, ಇಲ್ಲಿ ಹಾಫ್ ಆಗಿದೆ, ರೈಟ್, ಹಾಗಾದರೆ ಇಲ್ಲಿ 1 ಇದೆಯಾ, ಇಲ್ಲ, ಅದರಿಂದ it is the number whatever written here, that is experimentally determined value. ಅದರಿಂದ ಆರ್ಡರ್, ಸೊ ಆರ್ಡರ್ ಅಂದ ತಕ್ಷಣ ಏನಾಗಬೇಕು ನಮಗೆ, ಸೊ ಇಟ್ ಶುಡ್ ಬಿ ವಾಟ್, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ವಾಟ್, ರೇಟ್ ಲಾ, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಲಾ. ರೇಟ್ ಲಾವನ್ನು ನೋಡಿ ಏನು ಮಾಡ್ತೀವಿ, ಸೊ ರೇಟ್ ಲಾವನ್ನು ನೋಡಿ ಪವರನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ನಮಗೆ ಆರ್ಡರ್ ಎನ್ನುವಂಥದ್ದು ಸಿಗುತ್ತೆ, ರೈಟ್. So if you look at the simple reaction, if you write it, it is wrong. There is nothing to do with that stoichiometric coefficient. ಇಲ್ಲಿ ಸ್ಟಾಯ್ಕಿಯೋಮೆಟ್ರಿಕ್ ಕೋಯಿಫಿಷಿಯೆಂಟ್ 2 ಇದೆ, ಇಲ್ಲಿ ಸ್ಟಾಯ್ಕಿಯೋಮೆಟ್ರಿಕ್ ಕೋಯಿಫಿಷಿಯೆಂಟ್ 1 ಇದೆ ಅಂತ ಡೈರೆಕ್ಟ್ ಆಗಿ ಇಲ್ಲಿ 2 ಮತ್ತು 1 ಬರೆಯೋದಲ್ಲ. ಸೊ ಈ ಒಂದು ರಿಯಾಕ್ಷನಿಗೆ ಆಗುತ್ತೆ, ಈ ರಿಯಾಕ್ಷನಿಗೆ ಆಗ್ತದಾ, ಇಲ್ಲ. ಸೊ ಅದರಿಂದ ವಿ ಆರ್ ನಾಟ್ ಡೂ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಸ್ಟಾಯ್ಕಿಯೋಮೆಟ್ರಿಕ್ ರೇಷಿಯೋ ವೇರ್ ಇನ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಇಟ್ಕೊಂಡು ಸ್ಟಾಯ್ಕಿಯೋಮೆಟ್ರಿಕ್ ರೇಷಿಯೋದಲ್ಲಿ ಏನು ಕೂಡ ಬರೀಲಿಕ್ಕೆ ಆಗೋದಿಲ್ಲ, ಕ್ಲಿಯರ್. ಸೊ ಒನ್ ಥಿಂಗ್ ಇಸ್ ರಿಮೆಂಬರ್ಡ್, ಆರ್ಡರ್ ಇಸ್ ಡನ್ ಬೈ ವಾಟ್, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ರೇಟ್ ಲಾ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ದ ಆರ್ಡರ್ ಆಫ್ ರಿಯಾಕ್ಷನ್, ಆರ್ಡರ್ ಈಸ್ ಹೋಲ್ ನಂಬರ್, ಏನು ಹೇಳ್ಬೋದು ನಾವು ಅದನ್ನು ಹೋಲ್ ನಂಬರ್ ಅಂತ ಹೇಳ್ಬೋದು. ಸೊ ಇಟ್ ಮೇ ಬಿ 0, ಸೊ 0ನೂ ಆಗುತ್ತೆ, ರೈಟ್. ಸೊ 0 ಆಗ್ಬೋದು ಅಥವಾ ಫ್ರಾಕ್ಷನ್ ಆಗ್ಬೋದು, ರೈಟ್. ಮ್ಯಾಕ್ಸಿಮಮ್ ಆಗಿ ಹೋಲ್ ನಂಬರ್ ಅಂದಿರುತ್ತೆ. ಸೊ ಇಟ್ ಮೇ ಬಿ ಇಟ್ ಕ್ಯಾನ್ ಬಿ 0 ಆರ್ ಫ್ರಾಕ್ಷನಲ್ ಆಲ್ಸೋ, ಓಕೆ.